ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು, ಏನು ರಾಜಕೀಯದ್ದೇನು ವಿಷಯಗಳಿಲ್ಲ ಅಥವಾ ಏನು ನಡೀತಾ ಇಲ್ಲ, ಆದರೂ ಶ್ರೀಕಂಠ ನಿಮ್ಮ ಮುಂದೆ ಬಂದುಬಿಟ್ಟಿದ್ದಾನೆ ಅಂದ್ಕೊಂಡ್ರಾ? ಹೌದು, ಇದು ಸ್ವಲ್ಪ ವಿಭಿನ್ನವಾಗಿರಲಿ ಅಂದ್ಬಿಟ್ಟು ಸಾಧಾರಣವಾಗಿ ನಾನು ನಾಡು ನಡೆ ನುಡಿ ಸಂಸ್ಕಾರ ಸಂಸ್ಕೃತಿಗಳ ಬಗ್ಗೆನೇ ನನ್ನ ವಿಡಿಯೋ ನೋಡ್ತಾ ಇದ್ರಿ. ಆದರೆ ಸ್ವಲ್ಪ ಈ ಸತಿ ಬದಲಾವಣೆ ಇರಲಿ ಅಂದ್ಬಿಟ್ಟು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಂತ ಹೇಳಿದ್ರೆ ಕ್ರೀಡೆ ಸಂಬಂಧಪಟ್ಟದ್ದು, ಅದರಲ್ಲೂ ಕ್ರಿಕೆಟ್ ಅಂದಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತು, ಭಾರತದಲ್ಲಿ ಅದು ಕ್ರಿಕೆಟ್ ಬಂದಿದ್ದೆ ನಮ್ಮ ವಸಾಹತುಶಾಹಿ ಬ್ರಿಟಿಷರಿಂದ ನಮಗೆ ಇಲ್ಲಿ ಬಂತು. ಸೊ ಅವ್ರು ಆಡ್ತಾಯಿದ್ರು, ಸೊ ಅಲ್ಲಿಂದ ಇವರು ಭಾರತಕ್ಕೆ ಬಂತು. ಇವಾಗ ಎಲ್ಲಿವರೆಗೂ ಆಗೋಗಿದೆ ಅಂದರೆ ಕ್ರಿಕೆಟ್ ಜನಕರು ಇಂಗ್ಲೆಂಡವರಾದ್ರೂ ಆ ಕ್ರಿಕೆಟ್ ಜಗತ್ತಿನಾದ್ಯಂತ ಇರೋದು ಭಾರತದಲ್ಲಿದೆ. ಇವತ್ತು ಭಾರತ ಕ್ರಿಕೆಟ್ನಲ್ಲಿ ಇಡೀ ಪ್ರಪಂಚನ ಆಳ್ತಾ ಇದೆ ಅಂದರೂ ತಪ್ಪಾಗಲಾರದು. ICC BCCI ಏನು ಹೇಳುತ್ತೆ ಅದನ್ನು ಕೇಳೋ ಅಷ್ಟು ಮಟ್ಟದಲ್ಲೇ ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನಮ್ಮ 1 ಕೋಟಿ ಅಂದರೆ 140 ಕೋಟಿ ಜನರಲ್ಲಿ 80% ಜನ ಕ್ರಿಕೆಟ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಾಗಾದರೆ 100 ಕೋಟಿಗಿನ್ನ ಜಾಸ್ತಿ ಜನ, 100-120 ಕೋಟಿಗಿನ್ನ ಅಷ್ಟು ಜನ ಕ್ರಿಕೆಟ್ ಭಾರತದಲ್ಲಿ ನೋಡೋದ್ರಿಂದ ಕ್ರಿಕೆಟ್ನ ಒಂದು ಧರ್ಮ ಅಂತ ಆಗೋಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಅದರಲ್ಲೂ T20, ಅದರಲ್ಲೂ IPL ಇದೆಯಲ್ಲ, ಅದು ಇನ್ನೂ ಅದರದ ರೋಚಕತೆಯೇ ಬೇರೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ನಿನ್ನೆ ನಮ್ಮ ಬೆಂಗಳೂರು ಹೆಸರಿಟ್ಕೊಂಡ್ರಂತ, ಅಂದರೆ ಕರ್ನಾಟಕಕ್ಕಾಗಲಿ ಅಥವಾ ಬೆಂಗಳೂರಿಗಾಗಲಿ ಯಾವುದೇ ರೀತಿಯ ಸಂಬಂಧಪಟ್ಟಿಲ್ಲದೆ ಇದ್ದರೂ ಆ ಹೆಸರಿನಲ್ಲಿ ಫ್ರಾಂಚೈಸಿ ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿರೋದ್ರಿಂದ ನಮ್ಮ ಕನ್ನಡಿಗರಿಗೆ ಈ RCB ಮೇಲೆ ಅದೇನೋ ಅಭಿಮಾನ. ಅಂದರೆ 18 ವರ್ಷಗಳ ಕಾದ ನಂತರ ಪ್ರತಿ ವರ್ಷವೂ ಅವರು ಈ ಸತಿ ನಮ್ಮದು, ಈ ಸತಿ ನಾವು ಗೆಲ್ತೀವಿ ಅಂದ್ಕೊಳ್ತಾ ಇದ್ದರು. ಅದರ ಆಗದಲೇ ಈ ವರ್ಷ 18ನೇ ಸರಣಿಯಲ್ಲಿ ಗೆದ್ದು ಅವರು ಬೀಗಿದ್ದಾರೆ. ಸೊ ಹಾಗಾಗಿ ಅದ್ರ ಕುರಿತಾಗೊಂದು ಮಾತನಾಡೋಣ ಅಂತ. ಆದರೆ ನಿಮಗೆಲ್ಲರಿಗೂ ಗೊತ್ತು, ನಾನು ಮಾತಾಡ್ತಾ ಇರಬೇಕಿದ್ರೆ ಒಂದಷ್ಟು ರೋಚಕತೆಗಳನ್ನು ತೊಗೊಂಬರ್ತೀನಿ, ಒಂದಷ್ಟು ಬೇರೆ ಥರದ ಹೊಸ ರೀತಿಗಳನ್ನು, ಒಂದಷ್ಟು ನಿಮಗೆ ಅಚ್ಚರಿ ಅನಿಸೋದು, ಹೌದಾ ಹೀಗಾಗಿರ್ಬೋದಾ ಅನ್ನೋದನ್ನು ಒಂದಷ್ಟು ನಿಮಗೆ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಹೇಳಿದ್ರೆ, ಕ್ರಿಕೆಟ್ ಎಲ್ಲ ಆಯಿತು ಅಂತ ಹೇಳಿದ್ರೆ 70sಲ್ಲಿ ಅಂದರೆ 1970-75ರಲ್ಲಿ ಮೊದಲನೆಯದಾಗಿ ಇಲ್ಲಿ ಕೆರ್ರಿ ಪ್ಯಾಕರ್ ಅಂತ ಅಲ್ಲಿ ಏನು ಆಸ್ಟ್ರೇಲಿಯಾದ ಒಂದು ನ್ಯೂಸ್ ಚಾನಲ್ ಅವರೇನು ಮಾಡಿದ್ರು ಅಂದರೆ ಚಾನಲ್ 9 ಅವ್ರೇನು ಮಾಡಿದ್ರು ಅಂದರೆ, ಆ ಮನುಷ್ಯ ಏನು ಮಾಡಿದ್ರು, ಇಡೀ ಜಗತ್ತಿನಲ್ಲಿರುವಂಥ ಎಲ್ಲರನ್ನೂ ಕರ್ಕೊಂಬಂದು ಅವನು ಕ್ರಿಕೆಟ್ ಆಡ್ಸೋಕ್ಕೆ ಶುರು ಮಾಡ್ದ. ಹಾಗಾಗಿ ಅದು ಥ್ರೆಟ್ ಆಗೋಕ್ಕೆ ಶುರು ಮಾಡ್ತು. ಎಲ್ಲ ಇವರಲ್ಲಿ ತುಂಬ ಯಥೇಚ್ಛವಾಗಿ ಅವರಲ್ಲಿ ಹಣ ಕೊಡ್ತಾ ಇದ್ದ. ಮತ್ತು ಬಣ್ಣ ಅವಾಗಲಂದ್ರೆ ಕ್ರಿಕೆಟ್ ಅಂತಂದು ಸಜ್ಜನರದ ಅಂದರೆ ಡೀಸೆಂಟ್ ಆಡೋವಂಥದ್ದು ಅಂತ ಹೇಳಿದ್ರೆ ಅದೆಲ್ಲ ಬದಲಾವಣೆ ಮಾಡಿಸಿ ಬಿಳಿಯಾಗಿ ಹಾಕ್ಕೊಂಡು ತುಂಬ ಶುಭ್ರವಾಗಿ ಆಡುವಂಥದ್ದು, ತುಂಬ ಒಳ್ಳೆಯವರು ಆಡುವಂಥ ಹೇಳಿದ್ದನ್ನು ಅದೆಲ್ಲ ತೆಗೆದು ಬಣ್ಣದ ಬಟ್ಟೆಗಳನ್ನು ಹಾಕಿಸಿ ಅವರಿಗೆಲ್ಲನ್ನು 50 ಓವರಿಂದ 1 ಡೇ ಸೀರೀಸ್ಗಳನ್ನ ಆಡ್ಸೋಕ್ಕೆ ಶುರು ಮಾಡ್ದೆ. ಹಾಗಾಗಿ ಅದು ತುಂಬ ಪಾಪ್ಯುಲರ್ ಆಗೋಯಿತು. ಯಾವಾಗ ಅಲ್ಲಿ ಪಾಪ್ಯುಲರ್ ಆಗೋಯಿತು ಅದರಲ್ಲಿ ಆವಾಗ ICCಗೆ ಅನ್ನಿಸ್ತು, ಇಲ್ಲಿ ನಮಗೆ ತೊಂದರೆ ಆಗತ್ತೆ ಅಂತ. ಹಾಗಾಗಿ ICC ಒಂದು ವರ್ಲ್ಡ್ ಕಪ್ ಶುರು ಮಾಡ್ತಾಯಿತ್ತು. ಸೊ ಪ್ರುಡೆನ್ಷಿಯಲ್ ವರ್ಲ್ಡ್ ಕಪ್ ಅಂತ 1974 ಆಯಿತು, 79ರಲ್ಲಿ 2ನೇ ವರ್ಷ ಆಯಿತು, ಇನ್ನೊಂದು 1983ನೇ ಇಸ್ವಿಲಿ ಶುರುವಾಯಿತು. ಅಂದರೆ ಮೊದಲೇ 2ರಲ್ಲಿ ನಮ್ಮ ಭಾರತ ಅತ್ಯಂತ ಕಡೆಯ ಸ್ಥಾನ ಅಥವಾ ಅದಕ್ಕಿಂತ ಒಂದು ಹೆಚ್ಚು ಕಡೆಯ 2 ಸ್ಥಾನಗಳಲ್ಲಿ ಅಲಂಕರಿಸಿತ್ತು. ಸೊ ಹಾಗಾಗಿ ಈ ಸತಿನೂ ಅಂದರೆ 1983ನೇ ಇಸ್ವಿಲೂ ಕಪಿಲ್ ದೇವ್ ನೇತೃತ್ವದಲ್ಲಿ ಹೋದಂಥ ತಂಡನೂ ಅಷ್ಟೇ ಏನೋ 1-2 ಪಂದ್ಯ ಅಕಸ್ಮಾತ್ ಎಲ್ಲೋ ಅಪ್ಪಿತಪ್ಪಿ 1-2 ಪಂದ್ಯಗಳನ್ನು ಗೆದ್ದುಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ರೆ, ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆತೀತು ಅನ್ನೋ ಹಾಗೆ ಅವತ್ತಿನ ದಿವಸ ಇದ್ದವರೆಲ್ಲ ಒಳ್ಳೊಳ್ಳೆ ಆಲ್ರೌಂಡರ್ಸ್ಗಳಿದ್ದರು. ಸೊ ಹಾಗಾಗಿ ಅವತ್ತು ಕಪಿಲ್ ದೇವ್ ಇದ್ದರು, ರೋಜರ್ ಬಿನ್ನಿ ಇದ್ದರು, ಮದನ್ ಲಾಲ್ ಇದ್ದರು, ಬಲ್ವಿಂದರ್ ಸಿಂಗ್ ಸಂಧು ಮತ್ತು ಸಂದೀಪ್ ಪಾಟೀಲು, ಯಶ್ಪಾಲ್ ಶರ್ಮಾ, ಮೋಹಿಂದರ್ ಅಮರನಾಥ್, ಕಿರ್ಮಾನಿ, ಈ ಥರದ ಘಟಾನುಘಟಿಗಳಿದ್ದರಿಂದ ಎಲ್ಲರ ನಿರೀಕ್ಷೆಯೂ ಮೀರದಂತೆ ಭಾರತ ಒಂದೊಂದೇ ಪಂದ್ಯಗಳನ್ನು ಗೆದ್ದುಕೊಂಡು ಬಂತು. ಅದರಲ್ಲೂ ಸಹ ಜಿಂಬಾಬ್ವೆ ವಿರುದ್ಧ ಕೇವಲ 17 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳ್ಕೊಂಡು ಏನು ಭಾರತ ಹೋಗೇ ಬಿಡ್ತು ಅನ್ನುವಾಗ ಕಪಿಲ್ ದೇವ್ ಏಕಾಂಗಿಯಾಗಿ ಆ ಕಡೆ ಮದನ್ ಲಾಲ್, ಬಿನ್ನಿ ಮತ್ತು ಕಿರ್ಮಾನಿಯವರ ಸಹಾಯದಿಂದ ಹೋರಾಟ ಮಾಡಿ ಸುಮಾರು 175 ಅಜೇಯವಾದ 175 ರನ್ಗಳನ್ನು ಹೊಡೆಯುವ ಮುಖಾಂತರ ಆ ಪಂದ್ಯನ ಗೆಲ್ಲಿಸ್ಕೊಟ್ಟಾಗ ಇಡೀ ಪ್ರಪಂಚನೇ ಭಾರತದ ಕಡೆ ತಿರುಗಿ ನೋಡ್ತು. ಕೊನೆಗೆ ವೆಸ್ಟ್ ಇಂಡೀಸ್ ಫೈನಲ್ ಮ್ಯಾಚಲ್ಲಿ 1983ನೇ ಫೈನಲ್ ಮ್ಯಾಚಲ್ಲಿ ಕೇವಲ 183 ರನ್ಗಳನ್ನು ಹೊಡೆದ್ರೂ ಅದಾದಮೇಲೆ ಅವ್ರನ್ನ 140 ಚಿಲ್ಲರೆಗೆ ಆಲ್ಔಟ್ ಮಾಡಿಸಿ, ಅದು ಏನು ಕ್ಲೈವ್ ಲಾಯ್ಡು, ವಿವೇನ್ ರಿಚರ್ಡ್ಸು ಮತ್ತು ಜೆಫ್ರಿ ಡೂಜಾನು, ಲ್ಯಾರಿ ಗೋಮ್ಸ್, ಈ ಥರ ಇದ್ದಿದ್ದಂಥ ಘಟಾನುಘಟಿಗಳ ಡೂಜಾನ್, ಮತ್ತು ಅದರಲ್ಲಿ ಓಪನರ್ಸೇ ಬಂದಿದ್ದು ಅವರು ಡೆಸ್ಮಂಡ್ ಹೈನ್ಸ್ ಮತ್ತು ಗ್ರಿನಿಡ್ಜು, ಅಂಥ ಘಟಾನುಘಟಿಗಳಿದ್ದರು. ಅಂಥವ್ರನ್ನೆಲ್ಲ ಸೋಲಿಸಿ ಪ್ರಥಮ ಬಾರಿಗೆ ಭಾರತ ಯಾವಾಗ
ತನ್ನ ಕಪ್ಪನ್ನು ಗೆದ್ದುಕೊಳ್ತು, ಪ್ರುಡೆನ್ಷಿಯಲ್ ವರ್ಲ್ಡ್ ಕಪ್ ಅದನ್ನು ಗೆದ್ದುಕೊಳ್ತು, ಆಗ ಇಡೀ ಪ್ರಪಂಚನೇ ಭಾರತದ ಕಡೆ ತಿರುಗಿ ತೋರ್ತು. ಭಾರತದಲ್ಲೂ ಕ್ರಿಕೆಟ್ ಪಂದ್ಯ ದೊಡ್ಡದಾಗಕ್ಕೆ ಶುರು ಮಾಡ್ತು. ಎಲ್ಲ ಕಡೆನೂ ಕ್ರಿಕೆಟ್ 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 ಅಂತ ಆಯಿತು. ಅದಾದಮೇಲೆ ವರ್ಲ್ಡ್ ಕಪ್ಗಳು, ಅದಾದಮೇಲೆ ಎಷ್ಟೊಂದು ಕಪ್ ಮೇಲೆ ಕಪ್ಪು ಗೆಲ್ತು. ಭಾರತದಲ್ಲಿ ದೊಡ್ಡ ಕ್ರಿಕೆಟ್ ಕ್ರಾಂತಿಕಾರಿ ಆಯಿತು. ಇಷ್ಟೆಲ್ಲ ಆಗ್ತಾ ಇರಬೇಕಿದ್ರೆ ಮತ್ತೆ 2007ನೇ ಇಸ್ವಿಲಿ 2006 ಮತ್ತು 2007ನೇ ಇಸ್ವಿಲಿ ಅಲ್ಲಿ ಅವತ್ತು ನ್ಯೂಸ್ ಚಾನಲ್ ಅಂತ ಏನು ಆಸ್ಟ್ರೇಲಿಯನ್ ನ್ಯೂಸ್ ಚಾನಲ್ ಏನು ಮಾಡಿದ್ರು, ಏನು ಕೆರಿ ಪ್ಯಾಕರ್ ಮಾಡಿದ್ದ ಚಾನಲ್ 9 ಅವ್ರು ಯಾವ ಥರ ಕ್ರಿಕೆಟ್ ಮಾಡಿದರು ಅದೇ ಥರ ಕ್ರಿಕೆಟ್ನೇ ಇಲ್ಲಿ ಇಂಡಿಯನ್ ಕ್ರಿಕೆಟ್ ಲೀಗ್ ಅಂತ ZTV ಅವರದ್ದು ಮಾಡಿ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಭಾರತದಿಂದ ಒಂದಷ್ಟು ಏನು ನಮ್ಮ ಎಲ್ಲ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚಾದ್ಯಂತ ಯಾರ್ಯಾರಿದ್ರ ರೆಬಿಲಿಯನ್ಸ್ ಅಂದರೆ ಎಲ್ಲ ಹೊರಗಡೆಯಿಂದ ಬಂದು ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಕ್ರಿಕೆಟ್ ಟೂರ್ನಿ ಮಾಡಿದ್ರು. ಆ ಟೂರ್ನಿ ಸಹ ಮೊದಲನೇ ಟೂರ್ನಿ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು. ಆ ಟೂರ್ನಿಯಲ್ಲಿ ನಿಮ್ಗೆ ಎಷ್ಟು ಜನ ಗೊತ್ತಿರ್ಬೋದು, ರೋಸರ್ ಬಿನ್ನಿ ಇವತ್ತೇನು ಇವತ್ತವರು BCCI ಪ್ರೆಸಿಡೆಂಟ್ ಆಗಿದ್ದಾರೆ, ಅವ್ರ ಮಗ ಇದನ್ನಲ್ಲ ಸ್ಟುವರ್ಟ್ ಬಿನ್ನಿ, ಅವನೇ ಆ ಇಡೀ ಟೂರ್ನಮೆಂಟಲ್ಲಿ ಅತ್ಯುತ್ತಮವಾದ ಆಟಗಾರರಾಗಿ ಅವನು ಆ ಟೂರ್ನಿಯ ಉತ್ತಮ ಆಟಗಾರ ಅಂತನಾಗಿದ್ದ. ಅಂಬಟ್ಟಿ ರಾಯುಡು ಇವತ್ತೇನು RCBನ ಹೀನಾಮಾನವಾಗಿ ಬೈತಾ ಇದ್ದಾನೆ, ಆ ಅಂಬಟ್ಟಿ ರಾಯುಡು ಇಡೀ ಹೈದ್ರಾಬಾದ್ ತಂಡನೇ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅಲ್ಲೊಂದು ಯಶಸ್ವಿ ಆಯಿತು ICL. ಆ ICLಗೆ ವಿರುದ್ಧವಾಗಿ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಿದ್ದಾರೆ 2008ನೇ ಇಸ್ವಿಲಿ ಆವಾಗ ಲಲಿತ್ ಮೋದಿ ಅಂತ ಏನು BCCIಲಿಂದ ಸೆಕ್ರೆಟರಿ ಇದ್ದಲ್ಲ, ಅವ್ರಿಗೊಂದು ಐಡಿಯಾ ಬಂತು. ಅವ್ರೇನು ಮಾಡಿದ್ರು ಅಂದರೆ ಆ ICLಗೆ ವಿರುದ್ಧವಾಗಿ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಶುರು ಮಾಡ್ದ. ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಫುಟ್ಬಾಲ್ ಪ್ರೀಮಿಯರ್ ಲೀಗ್ ನಡೀತಿತ್ತಲ್ಲ ಅದನ್ನೇ ದಾಟಿ ತೊಗೊಂಡು 20 ಓವರ್ಗಳನ್ನ ತೊಗೊಂಡು ಮ್ಯಾಚ್ ಅಂತ ಮಾಡಿದ್ದು. ಮತ್ತು ಎಲ್ಲಗಳೊಂದು 8 ತಂಡಗಳನ್ನು ಫ್ರಾಂಚೈಸಿ ಮಾಡಿದ್ರು, 8 ನಗರಗಳು ಬೇರೆ ಬೇರೆಯವರು ತೊಗೊಂಡ್ರು. ಅದಾದಮೇಲೆ ಪ್ರಪಂಚಾದ್ಯಂತ ಬೇರೆ ಬೇರೆಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ಮಾಡ್ಕೊಂಡು ಶುರು ಮಾಡಿದ್ರು. ಅದರಲ್ಲಿ ಮದ್ಯದ ದೊರೆ ಅಂತ ಹೇಳ್ತಾರಲ್ಲ, ರಾಯಲ್ ಚಾಲೆಂಜರ್ಸ್ ಮಧ್ಯ ಇರುತ್ತಲ್ಲ, ಆ ರಾಯಲ್ ಚಾಲೆಂಜರ್ಸ್ ಅವರಲ್ಲಿ ಆ ಮಧ್ಯದ ದೊರೆ ವಿಠಲ್ ಮಲ್ಯ ಏನು ಮಾಡ್ದ, ವಿಜಯ್ ಮಿಟ್ಟಲ್ ಮಲ್ಯ ಅವ್ರ ಮಗ ವಿಜಯ್ ಮಲ್ಯ ಅವರು ಒಂದು ತಂಡ ಮಾಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಮಾಡಿ ಮೊದಲನೆಯ ಪಂದ್ಯದಲ್ಲಿ ಇದರಲ್ಲಿ ಒಂದಷ್ಟು ಐಕಾನಿಕ್ ಪ್ಲೇಯರ್ ಅಂತ ಮಾಡಿದ್ರು. ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ ಅವರೆಲ್ಲನೂ ಅವರು ಐಕಾನಿಕ್ ಪ್ಲೇಯರ್ ಅಂತ ಮಾಡಿದ್ರು. ಈ ಐಕಾನಿಕ್ ಪ್ಲೇಯರ್ಗಳ ಮೇಲೆ ಎಲ್ಲರೂ ತೊಗೊಂಡ್ರು. ಹಾಗಾಗಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಮೊದಲನೆಯ ಪಂದ್ಯ ಆಡ್ತು 2008ನೇ ಇಸ್ವಿಲಿ. ರಾಯಲ್ ಚಾಲೆಂಜರ್ಸ್ ತಂಡ ಹೇಗಪ್ಪ ಆಯಿತು ಅಂತ ಹೇಳಿದ್ರೆ ಪಕ್ಕ ಅದು T20 ಮ್ಯಾಚ್ ಆದ್ರೂ ಅಲ್ಲಿದ್ದ ತಂಡ ಎಲ್ಲ ಪಕ್ಕ ಟೆಸ್ಟ್ ಮ್ಯಾಚ್ ಪ್ಲೇಯರು. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಕೆವಿನ್ ಪೀಟರ್ಸನ್ನು, ವಿಕೆಟ್ ಕೀಪರು ಮಾರ್ಕ್ ಬೌಷರು, ಸೊ ಈ ಥರ ಆಮೇಲೆ ಎಲ್ಲರೂ ಟೆಸ್ಟ್ ಮ್ಯಾಚ್ ಪ್ಲೇಯರ್ಗಳಿದ್ದಂಗಿತ್ತು. ಸಹಜವಾಗಿ ಮೊದಲನೇದರಲ್ಲಿ ಅಂಥದ್ದೇನಾಗಲಿಲ್ಲ, ಕೊನೆಯ ಸ್ಥಾನ ಗಳಿಸ್ತು. ಎರಡನೇದರಲ್ಲಿ ರಾಹುಲ್ ದ್ರಾವಿಡ್ ಬದಲಾಗಿ ಕೆವಿನ್ ಪೀಟರ್ಸನ್ ಅವ್ರನ್ನ ನಾಯಕನಾಗಿ ಮಾಡಿದರು. ಕೆವಿನ್ ಪೀಟರ್ಸನ್ ಮುನ್ನಡೆಸ್ತಾಯಿದ್ರು. ಆದರೆ ಮಧ್ಯದಲ್ಲಿ ಎಲ್ಲೋ ಅವರಿಗೆ ಹೊರಟೋದಾಗ ಆಗ ಏನು ಮಾಡಿದ್ರು ಅಂದರೆ ಅನಿಲ್ ಕುಂಬ್ಳೆಗೆ ತಂಡಕ್ಕೆ ಅವ್ರನ್ನ ನಾಯಕತ್ವ ಮಾಡಿದ್ರು. ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ 2009ನೇ ಇಸ್ವಿಲೇ ಕರ್ನಾಟಕದ ಅಥವಾ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಿದೆಯಲ್ಲ ಅದು ಪ್ರಪ್ರಥಮ ಬಾರಿಗೆ ಎರಡನೆಯ ಟೂರ್ನಿಯಲ್ಲೇ ಅದು ಫೈನಲ್ ತಲುಪಿತು. ಎಲ್ಲರೂ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರನ್ನ ಚೆನ್ನಾಗಿ ಆಡ್ತಿಲ್ಲ ಹಾಗೆ ಹೀಗೆ ಅಂತ ಆಡ್ತಾರಲ್ಲ, ನಿಮಗೊಂದು ಹೇಳ್ತೀನಿ ಏನಂತ ಹೇಳಿದ್ರೆ, ಇಡೀ ಈ 18 ವರ್ಷಗಳಲ್ಲಿ ಕೇವಲ 10 ತಂಡಗಳು ಮಾತ್ರ 10 ಅಥವಾ ಅದಕ್ಕಿಂತ ಹೆಚ್ಚಿನ ಬಾರಿ ನಾಕ್ಔಟ್ ಅಥವಾ ಏನಂತ ಹೇಳ್ತಾರೆ ಕ್ವಾಲಿಫೈಯರ್ ಆಗಿದೆ. ಆ ಕ್ವಾಲಿಫೈಯರಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ 12 ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿದೆ. ಅದಲ್ಲೇ 11 ಬಾರಿ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗಿದ್ದಾರೆ. ಅಂದರೆ ಮೊದಲ 4 ತಂಡಗಳು ಕಳಿಸಿದರೆ 3ನೇ ಸ್ಥಾನದಲ್ಲಿರೋದು ಅಚ್ಚರಿಯಾದರೂ ನಿಜ 10 ಬಾರಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನವರು ಗೆದ್ದಿದ್ದಾರೆ. ಅಂದರೆ 10 ಬಾರಿ ಅವರು ಟಾಪ್ 4ರಲ್ಲಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಸತಿ ಚೆನ್ನಾಗಿ ಆಡಿದ್ದಾರೆ. ಮತ್ತು ಇನ್ನೂ ಒಂದು ಮಜಾ ಹೇಳ್ತೀನಿ ಅಂದರೆ ರಾಯಲ್ ಚಾಲೆಂಜರ್ಸ್ ಅವರು 2008ರಿಂದ 2025ರಲ್ಲಿ 2009, 2011 ಮತ್ತು 2016 3 ಸತಿ ಅವರು ಫೈನಲ್ಗೆ ಹೋಗಿದ್ದರು. ಸೊ ಫೈನಲ್ಗೆ ಹೋಗಿದ್ದರು. ಅದಲ್ಲದಲೇ 2 ಸತಿ ಅಂದರೆ 2015 ಮತ್ತು 2020ರಲ್ಲಿ ಕ್ವಾಲಿಫೈಯರ್ 2 ಅಂದರೆ ಅವರು ಕ್ವಾಲಿಫೈಯರ್ 2ವರೆಗೂ ಹೋಗಿದ್ದರು. ಮತ್ತು 2020, 2021 ಮತ್ತು 2024ರಲ್ಲಿ ಅವರು ಎಲಿಮಿನೇಟ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅಂದರೆ ಒಟ್ಟು ಈ ಸತಿನೂ ಸೇರಿದ್ರೆ 4 ಬಾರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರವರು ಫೈನಲ್ಗೆ ಹೋಗಿದ್ದರು. ಆದರೆ ಏನೋ ಪಾಪ ಗೊತ್ತಿಲ್ಲ, ಯಾತಕ್ಕೆ ಅಂತ ಗೊತ್ತಿಲ್ಲ, ಎಲ್ಲ ತಂಡ ಚೆನ್ನಾಗಿರ್ತಿತ್ತು. ಆದರೆ
ಅನವಶ್ಯಕವಾಗಿ ಮ್ಯಾಚ್ಗಳನ್ನ ಸೋಲ್ತಾ ಬಂದರು. ಹಾಗಾಗಿ ಪ್ರತಿಯೊಬ್ಬರೂ ಅವರಿಗೆ ಇವರು ಚೋಕರ್ಸ್ ಇವರು ಗೆಲ್ಲಕ್ಕಾಗಲ್ಲ ಅಂತಿದ್ರು. ಅದರಲ್ಲೂ ಪಾಪ ಮೊದಲನೇ ವರ್ಷ 2008ನೇ ಇಸ್ವಿಲಿ ಆಗ ತಾನೇ ಅವ್ರು ಇನ್ನೂ ವರ್ಲ್ಡ್ ಕಪ್ ಅಂಡರ್-19 ವರ್ಲ್ಡ್ ಕಪ್ ಗೆದ್ದುಕೊಂಬಂದಿದ್ದಂಥ ನಾಯಕನಾಗಿದ್ದಂಥ ವಿರಾಟ್ ಕೊಹ್ಲಿ RCB ತಂಡಕ್ಕೆ ಸೇರಿಕೊಂಡ. ಅವತ್ತಿಂದ ಆದಮೇಲೆ ಎಷ್ಟೊಂದು ಜನ ನೋಡ್ತಾ ಇದ್ದೀವಿ, ಇನ್ನೂ ಅವ್ರು ಆಡ್ತಾ ಇರೋಲ್ಲಿ ಇವಾಗಲೇ ಕೋಚ್ ಆಗಿಬಿಟ್ಟಿದ್ದಾರೆ, ಎಷ್ಟೊಂದು ಜನ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಎಷ್ಟೊಂದು ಜನ ಹೋಗೂ ಬಿಟ್ಟಿದ್ದಾರೆ. ಆದರೆ ಅವತ್ತಿನ ದಿವಸದಿಂದ ಇವತ್ತರೆಗೂ ಒಬ್ಬ ಮನುಷ್ಯ ಇಡೀ ಒಂದೇ ಫ್ರಾಂಚೈಸಿಗೆ ಆಡ್ತಾ ಇದ್ದಾನೆ. ಸುಮಾರು 9,000ಕ್ಕೂ ಹೆಚ್ಚು IPL ರನ್ಗಳನ್ನು ಗಳಿಸಿದ್ದಾನೆ. ಅಂದರೆ ಒಂದೇ ತಂಡಕ್ಕೆ 9,000ಕ್ಕೂ ಹೆಚ್ಚು ರನ್ ಗಳಿಸಿರುವಂಥ ಏಕೈಕ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಅದು ವಿರಾಟ್ ಕೊಹ್ಲಿ. ಪಾಪ ಅಂದರೆ ಕ್ರಿಕೆಟ್ ಅನ್ನೋದೊಂದು ಒಂದು ಇಡೀ ಟೀಮ್ ಆಟ, ಸಂಘಟನೆಯಿಂದ ಆಡಬೇಕು, ಅದರಲ್ಲಿ ಒಬ್ಬನ ಬ್ಲೇಮ್ ಬರಬಾರ್ದು. ಆದರೂ ಗೊತ್ತಿದೆಯಲ್ಲ, ನಮ್ಮಲ್ಲಿ ಯಾರಾದರೂ ಒಬ್ಬನ ಮೇಲೆ ಹತ್ತಿರ ಕಾಲಿಳಿಯಕ್ಕೆ ಒಂದು 4 ಜನ ಇರ್ತಾರೆ. ಹಾಗಾಗಿ ಏನಂದರೆ ವಿರಾಟ್ ಕೊಹ್ಲಿ ಹತ್ರ ವರ್ಲ್ಡ್ ಕಪ್ ಇತ್ತು, ವಿರಾಟ್ ಕೊಹ್ಲಿ ಹತ್ರ ಎಲ್ಲ ರೀತಿ ಕಪ್ಗಳಿತ್ತು, ಆದರೆ IPL ಇರಲಿಲ್ಲ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಹತ್ರ IPL ಇಲ್ಲ, IPL ಗೆದ್ದಿಲ್ಲ ಅಂತ ಹೇಳಿದಾಗ ವಿರಾಟ್ ಕೊಹ್ಲಿ ಬೇರೆ ಬೇರೆ ನಾಯಕರ ತಂಡದಲ್ಲಿ ಆಡಿ ಕೊನೆಗೆ ಸ್ವತಃ ಆತನೇ ನಾಯಕತ್ವಾದರೂ ತುಂಬ ಚೆನ್ನಾಗಿ ಆಡಿದ್ರು. 2016ನೇ ಇಸ್ವಿಲಂತೂ ಅವನು 973 ನಭೂತು ನಭವಿಷ್ಯತಿ ಅಂತ ಹೇಳಿದಂಗೆ ಯಾರು ಅದನ್ನು ಸಾಧನೆ ಮಾಡೋಕ್ಕಾದ ಒಂದು ಸೀಸನ್ಲೇ 5 ಸೆಂಚುರಿ ಸಹಿತ 973 ರನ್ಗಳನ್ನು ಹೊಡೆದ್ರೂ ಸಹ ಅವರು ದುರದೃಷ್ಟ ಪಂದ್ಯ ಗೆಲ್ಲಕ್ಕಾಗಲಿಲ್ಲ. ಎಂಥೆಂಥ ಘಟಾನುಘಟಿಗಳಿದ್ರು. ನೀವು ಇಂಡಿವಿಜುವಲ್ ಆಗಿ ನೋಡ್ಕೊಳ್ತಾ ಬಂತಂದ್ರೆ ರಾಯಲ್ ಚಾಲೆಂಜರ್ಸ್ ಇಂಡಿವಿಜುವಲ್ ಎಲ್ಲರೂ ಸೂಪರ್. ವಿರಾಟ್ ಕೊಹ್ಲಿ ಎಕ್ಸಲೆಂಟ್, ಅದು ಬಿಟ್ಟರೆ AB de Villiers 360 ಡಿಗ್ರಿ. ಇನ್ನು ಗೇಲ್ ಆಕರ್ಷಕ ಹೊಡಿತಕ್ಕಂಥ ಗೇಲ್. ಇನ್ನು ಬೌಲರ್ಸ್ಗಳು ತೊಗೊಂಡ್ರೆ ಯಾರು ತೊಗೊಳ್ಳಿ, ಬೌಲರ್ಗಳು ಚಹಲ್ಲು, ನಮ್ಮಲ್ಲೇ ಪರ್ಪಲ್ ಕ್ಯಾಪ್ ತೊಗೊಂಡಿದ್ದಂಥ ಚಹಲ್ಲು. ಅದಾದಮೇಲೆ ವಿಕೆಟ್ ಕೀಪರ್ಗಳು ಅಷ್ಟೇ. ಸೊ ಯಾರೇ ತೊಗೊಳ್ಳಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡಿದ್ರು. ಆದರೆ ಅದು ಯಾಕೋ ಏನೋ ಗೆಲ್ತಾನೇ ಇರಲಿಲ್ಲ. ಈ ಥರ ಗೆಲ್ತಾ ಇದ್ವಲ್ಲ ಅಂತ ಏನು ಮಾಡ್ಬೋದು ಅಂತ ಹೇಳಿದಾಗ ಯಾರೋ ಒಬ್ಬ ಪುಣ್ಯಾತ್ಮ 2017ನೇ ಇಸ್ವಿಲಿ ಏನಾಯಿತು ಅಂತ ಹೇಳಿದ್ರೆ ಇಡೀ ಆ ತಂಡದಲ್ಲಿ ಕಡೇ ತೊಗೊಂಡಿದ್ರು. ಆ ಒಟ್ಟು 8 ಜನದಲ್ಲಿ 8ನೇ ಸ್ಥಾನ ತೊಗೊಂಡಿದ್ರು. ಆಗ ಅವರಿಗೆ ಮಾರಲ್ ಬೂಸ್ಟ್ ಅಂತ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಯಾರೋ ಒಬ್ಬ ಪುಣ್ಯಾತ್ಮ ಅಂತ ಹೇಳಿದ ಈ ಸಲ ಕಪ್ ನಂದೇ. 2018ನೇ ಇಸ್ವಿಲಿ ಏನು ಬಂತಲ್ಲ, ಆಗ ಈ ಸಲ ಕಪ್ ನಮ್ಮದೇ ಅಂತ ಒಂದು ಪದ ಹೇಳ್ದಪ್ಪ. ಆ ವಾಕ್ಯ ಹೇಗಾಗೋಯ್ತು ಅಂತ ಹೇಳಿದ್ರೆ ಭಾರಿ ಪ್ರಸಿದ್ಧ ಆಗೋಯಿತು. ಎಲ್ಲರೂ ಸಹ ಈ ಸಲ ಕಪ್ ನಮ್ಮದೇ ಅನ್ನೋದು ಎಲ್ಲ ಕಡೆನೂ ಶುರುವಾಗೋಯಿತು. ಆದರೆ ಬಾಯಲ್ಲಿ ಮಾತ್ರ ಈ ಸಲ ಕಪ್ ನಮ್ಮದೇ ಅಂತ ಆಗ್ತಿತ್ತು ಹೊರತು ಅದು ಕೃತಿಯಲ್ಲಿ ಬರ್ತಿರಲಿಲ್ಲ. ಹಾಗಾಗಿ ಪ್ರತಿ ಸತಿನೂ ಹೋಗ್ತಾಯಿದ್ರು, ಕ್ವಾಲಿಫೈವರ್ಗೂ ಹೋಗ್ತಿದ್ರು, ಅಲ್ಲಿಗೆ ಹೋಗಿ ಎಡು ಬಂದುಬಿಡ್ತಾಯಿದ್ರು. ಸೊ ಸಿಗ್ತಾನೆ ಇರಲಿಲ್ಲ. ಎಲ್ಲರೂ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಎಲ್ಲಿವರೆಗೂ ಬಂದರೆ ಕಪ್ಪಲ್ಲ ನಿಮಗೆ ಚಿಪ್ಪು ಅಂತ ಮಾಡ್ತಿದ್ರು. ಒಂದೊಂದಲ್ಲಿ ನಿಮಗೆ ಸಿಗೋದಿಲ್ಲ, ನಿಮಗೆ ಆ ಚಿಪ್ಪಲ್ಲ ಸ್ಟೀಲ್ ಚಿಪ್ಪು, ಅದು ಇದು ಅಂತ ಎಲ್ಲ ರೀತಿಯಾದ ಅವ್ರನ್ನ ಮಾಡ್ಕೊಂಡು ಬಂದರು. ಎಷ್ಟೇ ಮಾಡಿದ್ರು ಮರಳಿ ಯತ್ನವು ಮಾಡು ಅಂತಲೇ ಅದನ್ನೇ ಪ್ರಯತ್ನ ಪಡ್ತಾ ಬಂದರು. ಪ್ರತಿ ಸತಿಯೂ ಅಲ್ಲಿ ಏನು IPL ಅಲ್ಲಿ ಸೆಲೆಕ್ಷನ್ಸ್ ಬರುತ್ತಲ್ಲ, ಪ್ಲೇಯರ್ ಸೆಲೆಕ್ಷನ್ ಮಾಡಬೇಕಿದ್ರೆ ಇವ್ರನ್ನ ಆ ಥರ ತೊಗೊಳ್ತಾರೆ, ಈ ಥರ ತೊಗೊಳ್ತಾರೆ, ಅಲ್ಲಿಂದ ಮಾಡಬೇಕು ಇಲ್ಲಿಂದ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸತಿ ಒಳ್ಳೆ ಬ್ಯಾಟ್ಸ್ಮನ್ಸ್ ಇರ್ತಾರೆ, ಆದರೆ ಬೌಲರ್ಸೇ ಇರೋದಿಲ್ಲ. ಇನ್ನೊಂದು ಸತಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗೇ ಇರೋದಿಲ್ಲ. ಹೀಗಾಗಿ ಯಾವುದೋ ಒಂದು ಬ್ಯಾಲೆನ್ಸೇ ಇರ್ತಿರಲಿಲ್ಲ. ಇಂಬ್ಯಾಲೆನ್ಸ್ ಟೀಮ್ ಒಂದು ಬ್ಯಾಟಿಂಗಲ್ಲೂ ಹಾಗೂ ಮಾಡಿ ನಾನು ಹೇಳಿದ್ನಲ್ಲ, ಇಡೀ IPL ಅಲ್ಲಿ ಒಟ್ಟು 10 ಮುಂಚೆ 8 ತಂಡಗಳಿತ್ತು, ಇವಾಗ 10 ತಂಡಗಳಿದೆ. 10 ತಂಡಗಳಲ್ಲಿ ಕೇವಲ 3 ತಂಡ 10ಕ್ಕಿಂತ ಹೆಚ್ಚು ಬಾರಿ ಕ್ವಾಲಿಫೈರ್ಗೆ ಹೋಗಿರೋದು. ಅದರಲ್ಲಿ 10 ಬಾರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಇದೆ. ಆದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾರತದ ನೆಚ್ಚಿನ ರಾಜ ರಾಣಾ ಪ್ರತಾಪ ಅವನು ಸಹ 2 ಸತಿ ಅವರು ಅಲ್ಲಿ ಅಕ್ಬರ್ನ ಸೋಲಿಸಿರ್ತಾನೆ. ಆ ಸೋಲಿಸಿದಾಗ್ಲೂ ಅವನ ಸಹಚರರಿರ್ತಾರಲ್ಲ, ಅವನಿಂದ ಅವನು ಅವರ ಮೋಸ ಅಥವಾ ಅವರ ಕುತಂತ್ರದಿಂದಾಗಿ ಅವರಿಗೆ ಬೆನ್ನು ಚುಚ್ಚಿದ ಪರಿಣಾಮವಾಗಿ ಅವನು ದೇಶದ್ರೋಹಿ ಥರ ಅಂದ್ಬಿಟ್ಟು ಅವನು ದೇಶದಿಂದ ಹೊರಗಾಕವನು ತನ್ನ ರಾಜ್ಯದಿಂದ ಹೊರಗಾಕ್ಬಿಟ್ಟಿರ್ತಾನೆ. ಆಗ ಅವನು ಹೊರಗಡೆ ಬಂದಾಗ ಅವನು ಮತ್ತು ಅವನ ಹೆಂಡತಿ ಮತ್ತು ಅವ್ರ ಚಿಕ್ಕ ಮಗು 3 ಜನನೇ ಹೊರಗಡೆಯಿಂದ ಕಾಡಲ್ಲಿ ಬಂದುಬಿಟ್ಟಿರ್ತಾರೆ. ಕಾಡಲ್ಲಿ ಕಾಡು ಮೇಡು ಅಲ್ಕೊಂಡು ಎಲ್ಲ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡಿರ್ತಾರೆ. ಎಲ್ಲಿ ಗುಹೆ ಸಿಗುತ್ತೋ ಅಲ್ಲಿ ಮಲ್ಕೊಳ್ತಾ ಇರಬೇಕಿದ್ರೆ ಎಷ್ಟಪ್ಪ ಹೊಟ್ಟೆ ಹಸಿವಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೊಂದು ಆ ಮಗುಗೊಂದು ರೊಟ್ಟಿ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ತಾಯಿ ಏನು ಮಾಡ್ತಿರ್ತಾಳೆ ಅಂತ ಅಲ್ಲಿ ಸಿಕ್ತಿದ್ದಂಥ ಸಣ್ಣಗಳು ಏನು ಎಲೆ ಆಗಿರೋಂಥ ಚಿಗುರಾಗಿರೋಂಥ ಏನು ಹುಲ್ಲಿರುತ್ತಲ್ಲ, ಆ ಹುಲ್ಲನ್ನು ಕತ್ತರಿಸ್ಕೊಂಡು ಬಂದು ಅದನ್ನು ಅರ್ದ್ಬಿಟ್ಟು ಅದನ್ನು ತಟ್ಟಿಬಿಟ್ಟು ಅದರಿಂದ ರೊಟ್ಟಿ ಮಾಡ್ಕೊಂಡು ತಿಂತಿದ್ದಂತೆ. ಪಾಪ ಮಗುಗೂ ಏನು ಗೊತ್ತಾಗ್ತಿರಲಿಲ್ಲ. ಹಾಗೆ ಅದನ್ನೇ ತಿಂತಾ ಇರಬೇಕಿದ್ರೆ ಒಂದು ಸತಿ ಹೀಗೆ ಆರಾಮಾಗಿ ಕೂತ್ಕೊಂಡು ಇದರಲ್ಲಿ ನೋಡ್ತಾ ಇದ್ದಂತೆ ಗುಹೆ ಒಳಗೆ ನೋಡ್ತಾ ಇರಬೇಕಿದ್ರೆ ಆ ಗುಹೆಯಲ್ಲಿ ಒಂದು ಜೇಡ ಇತ್ತಂತೆ. ಆ ಜೇಡದ ಮೇಲ್ಗಡೆ ಒಂದೇನಿತ್ತು, ಅಲ್ಲೊಂದನ್ನು ಜೇಡ ಹಿಡಿಯೋಕ್ಕೋಸ್ಕರ ಕೆಳಗಡೆ ಮೇಲರೂ ಹೋಗೋದಂತೆ. ಸ್ವಲ್ಪ ದೂರ ಹತ್ತಿದ ತಕ್ಷಣ ಏನೇನು ಹಿಡಿಬೇಕು ಅಂತ ಟವಕ್ ಅಂತ ಕೆಳಗಡೆ ಬರೋದಂತೆ. ಅಯ್ಯೋ ಅಂತ ತಿರ್ಗಾ ಅಯ್ಯೋ ನೋಡ್ತಾನೆ ಇತ್ತು, ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಕ್ಕೆಲ್ಲ ಆಗಲ್ಲ ಅಂದರೆ ಬಿಟ್ಬಿಡ್ಬೇಕಲ್ವಾ ಅಂತ ಅಂದ್ಕೊಂಡಂತೆ. ಆದರೆ ಮರಳಿ ಯತ್ನ ಮಾಡು ಅಂತ ಸುಮಾರು ಪ್ರಯತ್ನಗಳಾದಮೇಲೆ ಒಂದು ಸತಿ ಹೋಗಿ ಛಕ್ ಅಂತ ಹೋಗಿ ಅದೇನದು ಹಿಡಿಬೇಕಾಗಿತ್ತನ್ನು ಹೋಗಿ ಹಿಡ್ಕೊಂಬಂದ್ಬಿಡ್ತಂತೆ. ಆಗ ಇವನಿಗೆ ಅನ್ನಿಸ್ತಂತೆ,
ಆ ಛೇಡ ನೋಡಿ ಮರಳಿ ಯತ್ನ ಮಾಡುವಂಥ ಪ್ರತಿಯೊಂದು ಸತಿ ಅಷ್ಟು ಸತಿ ಅದು ಸೋತ್ರೂ ಅಷ್ಟು ಸತಿ ಅದು ಕೈಲಾಗದೆ ಹೋದ್ರೂ ಅದು ಛಲ ಬಿಡದ ತ್ರಿವಿಕ್ರಮನಂತೆ ಹೋಗಿ ಮಾಡ್ಕೊಂಬಂತು. ಹಾಗಾದ್ರೆ ನನ್ನ ಕೈಲಿ ಯಾಕಾಗಲ್ಲ ಅಂದ್ಕೊಂಡು ಅವನೇನು ಮಾಡ್ದ ಅಂತ ಹೇಳಿದ್ರೆ, ಅವನು ಅಲ್ಲಿರೋಂಥ ಮೇವಾಡ್ ಅಂತಿತ್ತಲ್ಲ, ಮೇವಾಡಲ್ಲಿರೋಂಥ ಎಲ್ಲ ಗಿಡ್ಡಗಾಡುಗಳ ಜಗಳನ್ನೆಲ್ಲ ಅವ್ರನ್ನೆಲ್ಲ ಒಟ್ಟು ಮಾಡಿ ಅವ್ರನ್ನೆಲ್ಲನೂ ಒಂದು ಸೈನ್ಯ ಕಟ್ಟಿದ. ಆ ಸೈನ್ಯ ಕಟ್ಟಕ್ಕೆ ಮಾಡಿ ಗೆರಿಲ್ಲಾ ಥರ ಯುದ್ಧ ಮಾಡಿ ಕೊನೆಗೆ ಮತ್ತೊಮ್ಮೆ ಅವನು ಏನು ಕಳ್ಕೊಂಡಿದ್ದಾನೆ ಅದೆಲ್ಲನೂ ವಾಪಸ್ ತಗೊಂಡ. ಬಹುಶಃ ಇದೇ ಕಥೆಯೇ ನಮ್ಮ RCB ಅವ್ರಿಗೂ ಒಂದು ಪ್ರೇರಣಾದಾಯಕವಾಗಿರ್ಬೋದು. ಅದರಲ್ಲೂ ಈ ಸತಿ 18 ಅಂತ ಹೇಳಿದ್ರೆ ನೋಡಿ, 2025 ಅಂತ ಕೂಡಿದ್ರೂ ಅದೆಷ್ಟು ಬರುತ್ತೆ, ಅಲ್ಲೂ ಅಷ್ಟೇ ನಿಮಗೆ 18 ಬರುತ್ತೆ. ಅಂದರೆ ನಿಮಗೆ 9 ಬರುತ್ತೆ. 18 ಅಂದರೆ 8 1 9 ಅಂದರೆ ಯಾವುದೇ ರೀತಿಯಿಂದನೇ ಫೈನಲ್ ಆಗಿದೆ ಅದನ್ನು ಕೂಡ್ಕೊಂಡ್ರೂ 9 ಬರುತ್ತೆ. ಮತ್ತು ವಿರಾಟ್ ಕೊಹ್ಲಿದು ಏನಂದರೆ ಅವ್ರ ಜರ್ಸಿ ನಂಬರ್ 18 ಅದು ಕೂಡಿದ್ರೂ 9 ಬರುತ್ತೆ. ಯಾವುದು ಮಾಡಿದ್ರು 9ರ ನಂಟು ಈ ಬಾರಿ RCBಯ ಗಂಟು ಅಂತ ಎಲ್ಲರೂ ಹೇಳ್ತಾ ಬಂದರು. ಅದರಲ್ಲೂ ಅಷ್ಟೇ ಕಪ್ಪು 18 ನಮ್ಮದೇ. ಪ್ರತಿ ಸತಿನೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತಿರೋರು ಈ ಸಲ ಕಪ್ ನಮ್ಮದೇ ಅನ್ನೋದು ಬಿಟ್ಬಿಟ್ಟು 18 ನಮ್ಮದೇ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಸತಿನಾದರೂ ಕೊಹ್ಲಿ ತನ್ನ ಜರ್ಸಿ ಹಾಕ್ಕೊಂಡಿದ್ದಾನಲ್ಲ ಅದಕ್ಕೆ ತಕ್ಕನಾಗಿ ಆಡ್ತಾನೆ ಅಂತ. ಮತ್ತು ಈ ಸತಿ RCB ಅವರು ಒಂದು ಒಳ್ಳೆಯ ಕೆಲಸ ಏನಪ್ಪ ಮಾಡಿದ್ರು ಅಂತಂದರೆ, ಪ್ರತಿ ಸತಿ RCB ಅವ್ರನ್ನ ಮಾಡಿದ್ರೆ ಯಾರೋ ಒಂದು ದೊಡ್ಡ ಪ್ಲೇಯರಿಗೆ ಅವ್ನು ಕೊಟ್ಟು 10 ಲಕ್ಷ 15 ಲಕ್ಷ 10 ಕೋಟಿ 15 ಕೋಟಿ 20 ಕೋಟಿ ಈ ಥರ ಎಲ್ಲ ಕಟ್ಕೊಂಬರೋರು ಅವ್ರು ಯಾರೂ ಫಾಲೋ ಮಾಡ್ತಿರಲಿಲ್ಲ. ಎಲ್ಲ ಅವ್ರು ತೊಗೊಂಡೋಗಿ ಯಾರೋ ಒಬ್ಬ ದೊಡ್ಡೊಂದು ತಲೆಗೆ ಹಾಕ್ಬಿಡೋರು. ಸೊ ಅವನಿಗೆ ಹಾಕ್ಬಿಟ್ಟ ಮೇಲೆ ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ, ಬೇರೆಯವ್ರನ್ನ ತೊಗೊಳಕ್ಕಾಗ್ತಿರಲಿಲ್ಲ. ಹಾಗಾಗಿ ಇಂಬ್ಯಾಲೆನ್ಸ್ ಟೀಮ್ ಇತ್ತು. ಆದರೆ ಈ ಸತಿ ಏನು ಮಾಡಿದ್ರು ಅಂದರೆ ಆ ರೀತಿಯಾದ ತಪ್ಪು ಮಾಡಲಿಲ್ಲ. ಯಾವಾಗ ಆಯ್ಕೆ ಮಾಡಬೇಕಿದ್ರೆ ಒಂದೇ ಒಂದು ಸತಿ ವೆಂಕಟೇಶ್ ಅಯ್ಯರ್ ಹಿಂದೆ ಸುಮಾರು 20-22 ಕೋಟಿಯವರು ಕೂಗಿ ಬಿಡುಬಿಟ್ರು. ಅದಾದಮೇಲೆ ವೆಂಕಟೇಶ್ ಅವರನ್ನು ಇವರೇ ತೊಗೊಂಡ್ರು, ಇನ್ನು KKR ತೊಗೊಂಡ್ರು. ನೋಡಿದ್ವಿ ಈ ಸತಿ ಯಾರು ಕೋಟಿಗಳು ಕೊಟ್ಟು ಕೋಟಾಂತರದಲ್ಲಿ ಅದರಲ್ಲಿ ಗೆದ್ದಿದ್ದು ಒಂದು ಸ್ವಲ್ಪ ಶ್ರೇಯಸ್ ಅಯ್ಯರ್ ಆಡಿದ್ದು ಬಿಟ್ಟರೆ ಇನ್ಯಾರೂ ಆಡಲಿಲ್ಲ. ಸೊ ಹಾಗಾಗಿ RCB ಅವರು ಆ ತಪ್ಪು ಮಾಡಲಿಲ್ಲ. ಎಲ್ಲರೂ 10, 12, 13 ಕೋಟಿ ಇದರೊಳಗೆ ಉಳಿಸ್ಕೊಂಡು ಒಂದು ಒಳ್ಳೆಯ ಸದೃಢವಾದ ತಂಡನ ಕಟ್ಟಿದ್ರು. ಇಡೀ IPL ನೋಡ್ತಾ ಬನ್ನಿ ಅಂತ ಹೇಳಿದ್ರೆ ಒಟ್ಟು 16 ಪಂದ್ಯಗಳನ್ನು ಆಡಿದೆ. ಆ 16 ಪಂದ್ಯಗಳಲ್ಲಿ ಸೋತಿದ್ದೇ 4, ಅಂದರೆ 11 ಪಂದ್ಯ ಗೆದ್ದಿದೆ. ಮತ್ತು ಇನ್ನೊಂದು 4 ಸೋತಿದೆ, ಒಂದು ಪಂದ್ಯ ರದ್ದಾಗಿದೆ. ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸಾಧಾರಣವಾಗಿ ಎಲ್ಲ IPLಗಳಲ್ಲೂ ಎಲ್ಲ ಬಹುತೇಕ ಪಂದ್ಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಫ್ರಾಂಚೈಸಿಗಳು ಅವರ ಹೋಮ್ ಮ್ಯಾಚ್ ಗೆಲ್ತಾರೆ, ಹೊರಗಡೆ ಆಡಬೇಕಿದ್ರೆ ಕಷ್ಟಪಡ್ತಾರೆ. ಆದರೆ ಇಲ್ಲಿ RCBದಂದೆಲ್ಲ ತದ್ವಿರುದ್ಧ. ಅಲ್ಲೆಂದರೆ ಹೋಮ್ ಮ್ಯಾಚ್ಗಳಲ್ಲಿ ಕಷ್ಟಪಡ್ತಾಯಿದ್ರು, ಆದರೆ ಅವೇ ಮ್ಯಾಚ್ಗಳು ಇರುತ್ತಲ್ಲ ಅಲ್ಲಿ ಗೆಲ್ತಾಯಿದ್ರು. ಈ ವರ್ಷ ಅದೂ ಅಷ್ಟೇ. ಸೊ 7ಕ್ಕೆ 7 ಅವೇ ಮ್ಯಾಚ್ಗಳನ್ನು ಗೆದ್ದಿರೋದಲ್ಲದೆ ತಿರ್ಗಾ ಎಲಿಮಿನೇಟರ್ ಮತ್ತು ಕ್ವಾಲಿಫೈಯರ್ ಮತ್ತು ಕ್ವಾಲಿಫೈಯರ್ 1 ಮತ್ತು ಫೈನಲ್, ಹೀಗೆ ಒಟ್ಟು 9 ಸತತವಾಗಿ 9 ಪಂದ್ಯಗಳನ್ನು ಆಡಿ ಎಲ್ಲ ಕಡೆಯಲ್ಲಿ ಹೊರಗಡೆ ಆಡಿ ಗೆದ್ದಿದ್ದಾರೆ. ಹಾಗಾಗಿ ಇದು ಒಂದು ದಾಖಲೆನೇ. RCB ಅವರು ಏನೇ ಮಾಡಿದ್ರು ದಾಖಲೆ, ಅವರು ಗೆದ್ದರೂ ದಾಖಲೆನೇ ಸೋತರೂ ದಾಖಲೆನೇ. ಯಾಕೆ ಅಂತ ಹೇಳಿದ್ರೆ RCB ಅವ್ರಿಗೆ ಒಂದು ತುಂಬ ಚೆನ್ನಾಗಿರೋ ಅಡ್ವಾಂಟೇಜ್ ಅಂದರೆ, ಒಂದು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಎರಡನೇದಂದರೆ RCBನ ಇಷ್ಟಪಡುವಂಥ ನಿಮ್ಮಂಥ ಅಭಿಮಾನಿಗಳು. RCB ಗೆಲ್ಲಿ RCB ಸೋಲ್ಲಿ ಇಡೀ ಪ್ರಪಂಚದಲ್ಲಿರೋಂಥ ಎಲ್ಲ ಕ್ರಿಕೆಟ್ ಪ್ರೇಮಿಗಳಲ್ಲಿ ನಿಮಗೆ 70-75% ಅವರು RCBನ ಇಷ್ಟಪಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಹಾಗಾಗಿ ಎಲ್ಲ ಕಡೆನೂ ಇಡೀ ಪ್ರಪಂಚಾದ್ಯಂತ ಬೇರೆಗಳೆಲ್ಲ ಅವ್ರವ್ರ ಜಾಗದಲ್ಲಿ, ಇವಾಗ ಡೆಲ್ಲಿ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಡೆಲ್ಲಿಯವ್ರು ಮಾತ್ರ ಇರ್ತಾರೆ, ಅಥವಾ ಸ್ವಲ್ಪ ಆ ಕಡೆ ಹೊರಗಡೆ ಇರ್ತಾರೆ. ಮುಂಬೈ ಅಂದರೆ ಇಂಡಿಯನ್ಸ್ ಅಂತ ಅವ್ರಿಗೆ ಮಾತ್ರ ಇರ್ತಾರೆ, ಅಥವಾ ಚೆನ್ನೈ ಅಂತ ಹೇಳಿದ್ರೆ ಚೆನ್ನೈ ಮಾತ್ರ ಇದ್ದಾರೆ, ತಮಿಳರು ಮಾತ್ರ ಇರ್ತಾರೆ, ಅಥವಾ ಇಲ್ಲೆಲ್ಲೊಂದು ಡೆಕ್ಕನ್ ಚಾರ್ಜರ್ಸ್ ಇದ್ದಿದ್ದು, ಆಮೇಲೆ ಅದು ಸನ್ರೈಸರ್ಸ್ ಹೈದರಾಬಾದ್ ಆಯಿತು. ಆದರೆ RCB ಒಂದೇ ಒಂದು ತಂಡಕ್ಕೆ ಇಡೀ ಪ್ರಪಂಚಾದ್ಯಂತ ಫ್ಯಾನ್ ಬೇಸ್ ಇದ್ದರು. ಎಲ್ಲಿವರೆಗೂ ಇದ್ದಾರಪ್ಪ RCB ಅಂತ ಹೇಳಿದ್ರೆ ನಿಮಗೊಂದು ಮಜಾ ಹೇಳ್ತೀನಿ. ನಾನು ಕಳೆದ ವರ್ಷ ನನ್ನ ಕುಟುಂಬದ ಜೊತೆ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ. ಅಲ್ಲಿ ಗೊಂಡಾಲ ಅಂತ ಇದೆ. ಅಲ್ಲಿ ಅಂತ ಹೇಳಿದ್ರೆ ಹೈಯೆಸ್ಟ್ ಪೀಕು, ಅಲ್ಲಿಗೆ ನೀವು ಟ್ರ್ಯಾಮ್ ಥರ ಇರುತ್ತೆ, ಅದರಲ್ಲಿ ಹೋಗಬೇಕು. ಅಲ್ಲಿವರೆಗೂ ಹೋಗಿದ್ದೀನಿ. ಸುಮಾರು ಒಂದು 3000 ಅಥವಾ ಒಂದು 4000 5000 ಅಡಿ ಎತ್ತರದಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಟೀ ಮಾಡ್ತಾ ಇದ್ದವನು ಎಲ್ಲಿಂದ ಬಂದಿದ್ದೀರ ಅಂತ ಕೇಳಿದ, ಕಾಫಿ ಟೀ ಮಾಡ್ತಾಯಿದ್ದೆ. ಎಲ್ಲಿಂದ ಬಂದ? ಬೆಂಗಳೂರು. RCB ಅಂತ ಹೇಳ್ದ. ಅವಾಗ ಅವನು ಅಷ್ಟೇ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ದ. ಅವನು ಇನ್ನೂ ಒಂದು ಮಾತು ಹೇಳಿದ್ದ ಅಂತ ಹೇಳಿದ್ರೆ, ಯಾವಾಗ RCB ಪಂದ್ಯ ಗೆಲ್ಲುತ್ತೋ ಅವತ್ತಿನ ದಿವಸ ಮಾರನೇ ದಿವಸ ನಾನು ಇಡೀ ಇಲ್ಲಿ ಬರೋರಿಗೆಲ್ಲ ಫ್ರೀಯಾಗಿ ಟೀ ಕಾಫಿ ಕೊಡ್ತೀನಿ, ಖಂಡಿತವಾಗಿ ಗೆದ್ದರೆ ಈ ಸತಿ ಬಂದ್ಬಿಡಿ ಅಂತ ಹೇಳಿದ್ದ. ಅಂದರೆ ಅಲ್ಲೂ ಹೋದರೆ ಎಲ್ಲ ಕಡೆನೂ ನೀವು ಬೆಂಗಳೂರು ಅಂದಿದ ತಕ್ಷಣ, ಕ್ರಿಕೆಟ್ ಪ್ರೇಮಿಯಾಗಿದ್ದು ಬೆಂಗಳೂರು ಅಂದ ತಕ್ಷಣ ಥಟ್ ಅಂತ ಕೇಳ್ತೀನಿ RCB ಫ್ಯಾನ್ಸ ಅಂತ ಈ ಥರ ಬರ್ತಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಈ ಸತಿ 18 ಎಲ್ಲ ಕಡೆ ನೋಡೋದು 20-25 ತೊಗೊಂಡ್ರೆ, ಅದೊಂದು 8 ತೊಗೊಂಡ್ರೆ 9 ಬರುತ್ತೆ, 18 ಅಂದರೆ 9 ಬರುತ್ತೆ. ತಿರ್ಗಾ ನೀವು ವಿರಾಟ್ ಕೊಹ್ಲಿದ 8 ತೊಗೊಂಡ್ರೆ, ಅದು 18 ತೊಗೊಂಡ್ರೆ 9 ಬರುತ್ತೆ. ಎಲ್ಲನೂ ಚೆನ್ನಾಗಿದೆ. ಈ ಸತಿ ನಮಗೆ ಬಂದೇ ಬರಬೇಕು ಅಂತ ಹೇಳ್ತಾ ಇದ್ದರು. ಅದಕ್ಕೆ ತಕ್ಕನಾಗೆ ಈ ಸತಿಯ ತಂಡ ಸಮತಂಡವಾಗಿತ್ತು.
ಅಂದರೆ ಸಮಬಲವ ತಂಡ ಆಗಿತ್ತು. ಬ್ಯಾಟಿಂಗ್ ಎಷ್ಟು ಚೆನ್ನಾಗಿತ್ತು, ಬೌಲಿಂಗು ಅಷ್ಟೇ ಚೆನ್ನಾಗಿತ್ತು. ಮತ್ತು ಇಡೀ ಪಂದ್ಯದಲ್ಲಿ ನಾವು ಹೇಳಿದೆ ಯಾವಾಗಲೂ ಕೊಹ್ಲಿ ಒಂದು ಬ್ಯಾಕ್ ಬೋನ್ ಆಗ್ತಿದ್ರು, ಕೊಹ್ಲಿ ಮೇಲೆ ಎಲ್ಲ ಡಿಪೆಂಡ್ ಆಗ್ತಿತ್ತು. ಆದರೆ ಒಂದು ಈ ಸತಿ ಇಡೀ ಮೊದಲನೆಯಿಂದ ಕೊನೆಯವರೆಗೂ ಪಂದ್ಯ ನೋಡ್ಕೊಂಬಂದರೆ ಕೊಹ್ಲಿ ಓಪನಿಂಗ್ ಬಂದು ಆತ ಆಡ್ಕೊಂಡು ಹೋಗ್ತಾ ಇದ್ದ, ಅಂದರೆ ಆ್ಯಂಕರಿಂಗ್ ಥರ ಮಾಡ್ಕೊಂಡು ಹೋಗ್ತಿದ್ದ. ಅವನ ಸುತ್ತಮುತ್ತಲು ಬೇರೆಯವರು ಹೊಡೆಯೋಕ್ಕೆ ಬಂದರು. ಮೊದಲನೇ ಅಂದರೆ ಫಿನ್ಸಾಲ್ಟ್ ತಗೊಳ್ಳಿ ಅಥವಾ ಅವನ ಜಾಗದಲ್ಲಿ ಬಂತ ಬೇತಲ್ ತಗೊಳ್ಳಿ, ಫಿನ್ಸಾಲ್ಟ್ ಇಲ್ಲದೆ ಹುಷಾರಿಲ್ಲದಾಗ ಬೇತಲ್ ಬಂದರು, ಅವರಿಬ್ಬರು ಹೊಡೆಯೋಕ್ಕೆ ಶುರು ಮಾಡಿದ್ರು. ಆಗ ಕೊಹ್ಲಿ ಮೇಲಿರುವಂಥ ಏನು ಅವನಿಗೊಂದು ಪ್ರೆಷರ್ ಇರುತ್ತೆ, ಪ್ರೆಷರ್ ಕಡಿಮೆ ಆಯಿತು. ಅವ್ನು ನಿರಾಳವಾಗಿ ಆಡ್ಕೊಂಬರಕ್ಕೆ ಶುರು ಮಾಡಿದ್ರು. ಇದು ಏನೋ ಪಡಿಕ್ಕಲ್ ಬೇರೆ ಕಡೆ ಇದ್ದವನು ಎಲ್ಲ ಕಡೆ ಹೋಗಿ ವಾಪಸ್ಸು ಕರ್ನಾಟಕಕ್ಕೆ ಬಂದ, ಅಂದರೆ RCBಗೆ ಬಂದ. ಅವನು ಅಷ್ಟೇ ಒಳ್ಳೆ ಚೆನ್ನಾಗಿ ಮೊದಲೊಂದು 2 ಪಂದ್ಯ ಆಡಲಿಲ್ಲ ಅಂತ ಹೇಳಿದ್ರೆ ಅದಾದಮೇಲೆ ಅವನು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ದ. ದುರದೃಷ್ಟವಶಾತ್ ಅವನಿಗೇನೋ ಏಟಾದಾಗ ಅವನ ಜಾಗದಲ್ಲಿ ಬಂದಂಥ ಮಯಾಂಕ್ ಆತ ಸಹ ಎಷ್ಟು ಬೇಕೋ ತಂಡಕ್ಕೆ ಎಷ್ಟು ಬೇಕೋ ಅದನ್ನು ಒಳ್ಳೆ ಕೊಡುಗೆ ಶುರು ಮಾಡೋಕ್ಕೆ ಬಂದ. ಅದಾದಮೇಲೆ ನಿಮಗೆ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಸಹ ಹೋದ ವರ್ಷ ಹುಷಾರಿರಲಿಲ್ಲ, ಈ ವರ್ಷ ಆರಾಮಾಗಿ ಬಂದರು, ಅವರು ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ರು. ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಈ ಸತಿಯ ಅತ್ಯುತ್ತಮವಾದ ಆಯ್ಕೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅದು. ಆಮೇಲೆ ಲಿವಿಂಗ್ಸ್ಟೋನು, ಅದಾದಮೇಲೆ ಟಿಮ್ ಡೇವಿಡ್ ಒಳ್ಳೆಯ ಕಲಾತ್ಮಕ ಆಟಗಾರ, ಯಾವಾಗ ಬೇಕೋ ಅವಾಗ ಬೇಕಾದ್ರೆ ಟ್ಯಾಕಿಂಗ್ ಹೊಡೆದು 10 ಬಾಲ್ 25 30-40 ರನ್ ಹೊಡೆಯುವಂಥದ್ದು. ಅದಾದಮೇಲೆ ರೆಮಾರಿಯೋ ಶೆಪರ್ಡ್ ಅವನು ಸಹ ಯಾವಾಗ ಲಿವಿಂಗ್ಸ್ಟೋನ್ ಚೆನ್ನಾಗಿ ಆಡ್ತಾ ಇರುವಾಗ ರೆಮಾರಿಯೋ ಶೆಪರ್ಡ್ ಬಂದರು, ಆತ ಸಹ ಚೆನ್ನೈ ಮೇಲೆ ಗೆಲ್ಸಕ್ಕೆ ಶುರು ಮಾಡ್ದ. ಮತ್ತು ನೀವು ಪ್ರತಿಯೊಂದು ಇನ್ನು ಬೌಲಿಂಗಲ್ಲಿ ತಗೊಳ್ತು ಅಂತ ಹೇಳಿದ್ರೆ ಜೋಶ್ ಹೇಜಲ್ವುಡ್ ಆತ ಅತ್ಯುತ್ತಮವಾಗಿ, ಭುವನೇಶ್ವರ್ ಕುಮಾರು, ಎಸ್ ದಯಾಳು, ಒಂದು ಕಾಲದಲ್ಲಿ ಎಸ್ ದಯಾಳು ರಿಂಕು ಸಿಂಗ್ ಕಡೆಯಿಂದ ಕಡೆಯ ಓವರ್ನಲ್ಲಿ 5 ಬಾಲಿಗೆ 5 ಸತತವಾದ ಸಿಕ್ಸರ್ 31 ಓವರಲ್ಲಿ 30 ರನ್ ಬಿಟ್ಟುಕೊಟ್ಟು ಅವನು ಒಂಥರ ಏನೋ ಡಿಪ್ರೆಷನ್ಗೆ ಹೋಗಿದ್ದಂತ ಅವನು ವಾಪಸ್ ಕರ್ಕೊಂಬಂದರು, ಅವ್ನು ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ. ಹಾರ್ದಿಕ್ ಪಾಂಡ್ಯ ಮುಂಬೈ ಗೆದ್ದಿದ್ದಂಥ 3 ಸತಿ ಹಾರ್ದಿಕ್ ಪಾಂಡ್ಯ ಮುಂಬೈ ಆ ತಂಡದಲ್ಲಿ ಭಾಗವಾಗಿದ್ದ. ಹಾರ್ದಿಕ್ ಪಾಂಡ್ಯ ಅವರ ಅಣ್ಣ ಕೃಣಾಲ್ ಪಾಂಡ್ಯ ಅವನ್ನ ಕರ್ಕೊಂಬಂದರು. ಅದಾದಮೇಲೆ ಸುಯೇಶ್ ಶರ್ಮಾ ಅವನು ಸಹ ಸ್ಪಿನ್ ಬೌಲರ್ ಆ ಥರನ ಕರ್ಕೊಂಬಂದು ಒಂದು ಒಳ್ಳೆಯ ಸಂಯೋಜನೆ ತಂಡ ಮಾಡಿದ್ರು. ಸೊ ಹಾಗಾಗಿ ಪ್ರತಿಯೊಂದು ಸತಿನೂ ಕೊಹ್ಲಿ ಆ್ಯಂಕರಿಂಗ್ ಆಡ್ತಾಯಿದ್ರು, ಕೊಹ್ಲಿ ಸುತ್ತಲೂ ಎಲ್ಲ ಆಡೋಕ್ಕೆ ಶುರು ಮಾಡಿದ್ರು. ಒಂದೊಂದರಲ್ಲಿ ನೀವು ಗಮನಿಸಿ ನೋಡಿದರೆ ಸತತವಾಗಿ 8 ಹಾಫ್ ಸೆಂಚುರಿಗಳನ್ನು ಹೊಡೆದ್ರು ಕೊಹ್ಲಿಯವರು. 3ನೇ-4ನೇ ಜಾಗದಲ್ಲಿ, ಅಂದರೆ ಅಷ್ಟು ಹೈಯೆಸ್ಟ್ ರನ್ ಗೆಟರ್ಸಲ್ಲಿದ್ದಾರೆ. ಈ ಆಡಿದ ಎಲ್ಲ ಪಂದ್ಯಗಳಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ನೋಡ್ಕೊಳ್ಳಿ. ಇವರು ಮಾತ್ರ ಕಡೆ ಫೈನಲ್ಲೂ ಸೇರಿದರೆ ಕೃಣಾಲ್ ಪಾಂಡ್ಯ ಮಾತ್ರ 3 ಸತಿ ಗೆದ್ದರೆ, ಇನ್ನು ಮಿಕ್ಕಿದ್ದೆಲ್ಲ ಸಹ ಒಬ್ಬೊಬ್ಬರು ಒಂದು ಸತಿ ಗೆದ್ದರು. ಟಿಮ್ ಡೇವಿಡ್ ಸೋತರೂ ಸಹ ಆ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಬೆಂಗಳೂರಿನಲ್ಲಿ ಆಡಿದ ಮ್ಯಾಚಲ್ಲಿ 95 ಸೋತರೂ ಸಹ ಆ ಪಂದ್ಯದಲ್ಲಿ ಆತ 50 ಹೊಡೆದಿದ್ದ. ಸೊ ಹಾಗಾಗಿ ಅವನಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿತ್ತು. ಸೊ ಹೀಗೆ ಪ್ರತಿಯೊಂದು ಮ್ಯಾಚ್ಗಳು ಬಂತು. ಪ್ರತಿ ಸತಿನೂ ಏನಾಗ್ತಿತ್ತು ಅಂತ ಹೇಳಿದ್ರೆ RCB ಕ್ವಾಲಿಫೈರ್ ಬರಬೇಕಿದ್ರೆ ಅಲ್ಲಿ ಯಾರೋ ಗೆಲ್ಲಬೇಕು, ಯಾರೋ ಸೋಲಬೇಕು, ಅವ್ರ ಮೇಲೆ ಗೆಲ್ಲಬೇಕು, ಇವ್ರ ಮೇಲೆ ಪರ್ಮಿನೇಷನ್ ಕಾಂಬಿನೇಷನ್, ಅವ್ರ ಮೇಲೆ ಇವನು ಅಪವರ್ತಿನಿ ಅಂತ ಹೇಳಿದ್ರೆ ಪರ್ಮಿನೇಷನ್ ಅವ್ರು ಗೆದ್ದರೆ ಇವ್ರು ಗೆದ್ದರೆ ಅಯ್ಯೋ ಭಗವಂತ ಅವ್ರು ಸೋಲ್ಲಪ್ಪ ಇವ್ರು ಗೆಲ್ಲಪ್ಪ ಅಂತ ಈ ಥರ ಮಾಡ್ತಿದ್ರು. ಆದರೆ ಈ ಬಾರಿ ಮೊದಲನೇ ಸತಿಯಿಂದನೇ ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅಧಿಕಾರಯುತವಾಗಿ ಅವರು ಆಡಿದಂಥ 13 ಪಂದ್ಯ, ಒಂದು ಪಂದ್ಯ ಅಲ್ಲಿ ಅದು ಮಳೆಯಿಂದ ರದ್ದಾಯಿತು. ಹಾಗಾಗಿ 13 ಪಂದ್ಯಗಳಲ್ಲಿ ಅವರು ಒಟ್ಟು 19 ಅಂಕಗಳನ್ನು ತೊಗೊಂಡ್ರು. ಸ್ವಲ್ಪ ರನ್ ರೇಟು ಸ್ವಲ್ಪ ಕಡಿಮೆ ಇದ್ದರಿಂದ ಮೊದಲನೇದು ಪಂಜಾಬ್ ಆಯಿತು, ಇವರು ಎರಡನೇದಾಗಿ ಈ ಸತಿ ಸೀದಾ ನೇರವಾಗಿ ಅವರು ಎಲಿಮಿನೇಟರಿಗೆ ಬಂದರು. ಸೊ ಅಲ್ಲಿಂದ ಏನಾಯ್ತಂದ್ರೆ ಮೊದಲನೇ ಪಂದ್ಯ ಪಂಜಾಬ್ನ ಎಲ್ಲರೂ ಅಚ್ಚರಿ ಪಡುವಂತೆ ಏಕಪಕ್ಷೀಯವಾಗಿ ನಡೆದಂಥ ಪಂದ್ಯದಲ್ಲಿ ಕೇವಲ 101 ರನ್ಗಳಿಗೆ ಅವ್ರನ್ನ ಆಲ್ಔಟ್ ಮಾಡಿ, ಪಂಜಾಬ್ ಅವ್ರನ್ನ ಆಲ್ಔಟ್ ಮಾಡಿ ಕೇವಲ 10 ಓವರ್ಗಳಲ್ಲಿ ಒಂದೇ ವಿಕೆಟ್ ನಷ್ಟಕ್ಕೆ ಪಟ ಅಂತ ಹೊಡೆದು ಒಳ್ಳೆಯ ರೀತಿಯಲ್ಲಿ ಅವರು ಫೈನಲ್ ಪ್ರವೇಶಿಸ್ತಾರೆ. ಟೈಗರ್ಸ್ ಗುಜರಾತ್ GT ಮತ್ತು ಮುಂಬೈ ಇಂಡಿಯನ್ಸ್ ಅವರಿಬ್ಬರ ಮಧ್ಯೆ ಗೆದ್ದಂಥ ಮುಂಬೈ ಮತ್ತು ಪಂಜಾಬ್ ಅವರು ಆಡ್ತಾರೆ. ಆ ಪಂಜಾಬ್ ಮ್ಯಾಚ್ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ತುಂಬ ಅತ್ಯುತ್ತಮವಾಗಿ ಆಡಿ ಸಿಂಗಲ್ ಹ್ಯಾಂಡೆಡಾಗಿ ಮ್ಯಾಚ್ ಗೆಲ್ಲಿಸ್ಕೊಡ್ತಾನೆ. ಹಾಗಾಗಿ ಮತ್ತೆ ಏನು ಕ್ವಾಲಿಫೈರ್ ಆಗಿತ್ತಲ್ಲ ಅದೇ ಥರನೇ ಫೈನಲ್ ಸಹ RCB ಮತ್ತು PKBS ಪಂಜಾಬ್ ಕಿಂಗ್ ಅವರು ಫೈನಲಿಗೆ ಬರ್ತಾರೆ. ಒಂದು ಕಡೆ ಶ್ರೇಯಸ್ಸು ಅತ್ಯುತ್ತಮವಾದ ಫಾರ್ಮಲ್ಲಿದ್ದಾರೆ, ಒಳ್ಳೊಳ್ಳೆ ಆಟಗಳಾಡಿದ್ದಾರೆ, ಅವರಿದ್ದಾರೆ. ಮತ್ತು ಇನ್ನೆಲ್ಲ 8 ಜನ ಅನ್ಕ್ಯಾಪ್ 6-8 ಜನ ಅನ್ಕ್ಯಾಪ್ ಮೆಂಬರ್ಸ್ ಇದ್ದಾರಲ್ಲ, ಅನ್ಕ್ಯಾಪ್ ಮೆಂಬರ್ಸು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗಲ್ಲೂ ಅಷ್ಟೇ ಚಹಲ್ ಇದ್ದಾನೆ, ಅದಲ್ಲದಲ್ಲೇ ಸ್ಟೋಯಿನಿಸ್ ಇದ್ದಾರೆ. ಸೊ ಒಳ್ಳೊಳ್ಳೆ ಬೌಲರ್ಸ್ಗಳಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂದಿತ್ತು. ಆದ್ರೂ ಫೈನಲ್ ದಿವಸ ಆಡಬೇಕು ಅಂತ ಕೇಳಿದರೆ ಇಡೀ ಕನ್ನಡಿಗರು, ಸಮಸ್ತ ಕನ್ನಡಿಗರಲ್ಲಿ, ಅಂದರೆ ಇಡೀ ಕನ್ನಡಿಗರು ಅಂತಿಲ್ಲ, ಸ್ವಲ್ಪ ಅತಿಶಯ ಆಗ್ಬೋದು. ಹಾಗಾಗಿ ಬಹುತೇಕ ಕನ್ನಡಿಗರು ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ಅಪ್ಪ ಈ ಸತಿ ಆದರೂ RCB ಗೆಲ್ಲಿ ಅಂಥೇಳಿ ಎಷ್ಟೊಂದು ಜನ ಇನ್ನೂ ಅಭಿಮಾನಿಗಳು ಹೇಗೆ ಅಂತ ಹೇಳಿದ್ರೆ RCB ಗೆಲ್ಲ ಇನ್ನೂ ಪಂದ್ಯ ಅಡಿಯನ್ರದೇ ಕಾಳೆಯಲ್ಲೇ ಪುಳ್ಳೆಪೇರ್ ರಾಮಕೃಷ್ಣ ಅಂತ ಒಂದು ತಮಿಳಲ್ಲಿ ಒಂದು ಗಾದೆ ಇದೆ ಅಂತ ಹೇಳಿದ್ರೆ, ಲೇ ಅನ್ನೋದಕ್ಕೆ ಹೆಣ್ಣೆತ್ತಿನೇ ಇಲ್ವಂತೆ, ಅದರ ಮಗನ ಹೆಸರು ರಾಮಕೃಷ್ಣ ಅಂತ ಈಗಲೇ ಇಟ್ಬಿಟ್ಟಿದ್ದಾನೆ ಅಂತ. ಆ ಥರ ಇನ್ನು RCBನೇ ಇನ್ನೂ IPL ಮ್ಯಾಚ್ಗಳೇ ಶುರುವಾಗಿಲ್ಲ, ಆಗಲೇ RCB ಅಭಿಮಾನಿಗಳು ಅಂತ ಹೇಳಿದ್ರೆ ಯಾವಾಗ ಇದರಲ್ಲಿ ಕುಂಭಮೇಳ ನಡೀತೋ ಆ ಕುಂಭಮೇಳ
ಕುಂಭಮೇಳದಲ್ಲಿ ಹೋಗಿ ಅಲ್ಲಿ ಜರ್ಸಿ ತೊಗೊಂಡು ಅದಕ್ಕೆ ಪೂಜೆ ಮಾಡಿ ಈ ಸತಿ ಗೆಲ್ಲಲ್ಲಪ್ಪ ಅಂತ ಇದ್ದರು. ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಅಷ್ಟು ಹುಚ್ಚು ಅಭಿಮಾನಿಗಳಿದ್ದರು. ಹಾಗಾಗಿ ಈ ಸತಿ ಒಬ್ಬೊಬ್ಬರು ಆಟಗಾರರಿಗೆ ಗೆಲ್ಲೋದಕ್ಕಿಂತ ಇಂಡಿವಿಜುವಲ್ ಆಗಿ ಗೆಲ್ಲೋದಕ್ಕಿಂತ ಅಟ್ಲೀಸ್ಟ್ ಒಂದು ಸತಿನಾದರೂ ನಿಮ್ಮ ಅಭಿಮಾನಿಗಳಿಗೋಸ್ಕರ ಆದರೂ ಗೆಲ್ಲಿ ಅಂತ ಹೇಳ್ತಿದ್ರು. ಆ ಅಭಿಮಾನಿಗಳ ಎಲ್ಲರ ಆಶಯದಂತೆ ಫೈನಲ್ ಪಂದ್ಯ ನಿನ್ನೆ ಬಂದೇ ಬಿಡ್ತು. ಅಂದರೆ 3/6/2025 ನೋಡಿ, 3/6 ಅಂತ ಹೇಳಿದ್ರು 9 ಅಂತ ಬರುತ್ತೆ. 2025 ಸೇರಿದ್ರು 5, 2, 7, 2, 9, 9 ಬರುತ್ತೆ. ವಿರಾಟ್ ಕೊಹ್ಲಿ ಇದು 18 ಅಂದರೆ ಜರ್ಸಿ 1, 8 ಸೇರಿದ್ರೆ 9 ಬರುತ್ತೆ. ಮತ್ತು ಇದು 18ನೇ ಆವೃತ್ತಿ, ಸೊ ಅಲ್ಲೂ 8, 1, 9. ಹಾಗಾಗಿ ಎಲ್ಲ ಕಡೆಯಿಂದ 9 ಇರೋದ್ರಿಂದ 9ರ ಗಂಟು, 18ರ ನಂಟು ಈ ಬಾರಿ ಆರ್ ಸಿ ಬಿಯ ಗಂಟು ಅಂತ ಒಂದು ಹೇಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ತಕ್ಕನಾಗೇ ಮತ್ತು ಇನ್ನೂ ಒಂದು ಎಷ್ಟಪ್ಪ ಅಂತಿರುತ್ತೆ ಅಂದರೆ, ಆಟಗಾರರು ಮಧ್ಯದಲ್ಲಿ ಆಟ ಎಲ್ಲ ಚೆನ್ನಾಗಾಗಬೇಕಾಗಿತ್ತು, ಹೋದ ವಾರನೇ ಮುಗ್ದು ಹೋಗ್ಬಿಡ್ಬೇಕಾಗಿತ್ತು. ಆದರೆ ಮಧ್ಯದಲ್ಲಿ ಆಪರೇಷನ್ ಸಿಂಧೂರ ಆಯಿತು. ಸೊ ಹಾಗಾಗಿ 1 ವಾರ ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಯಿತು. ಆ 1 ವಾರ ಎಕ್ಸ್ಟೆಂಡಲ್ಲಿ ಬದಲಾವಣೆಗಳು ತುಂಬ ಆಯಿತು. ಸುಮಾರು ಜನ ಆಟಗಾರಗಳು ಅಂದರೆ ಸೌತ್ ಆಫ್ರಿಕಾ ಆಟಗಾರರು ಮತ್ತು ಆಸ್ಟ್ರೇಲಿಯಾ ಆಟಗಾರರೆಲ್ಲ ವಾಪಸ್ಸು ಹೋಗಬೇಕಾಯಿತು. ಇಂಗ್ಲೆಂಡ್ ಆಟಗಾರರೆಲ್ಲ ವಾಪಸ್ಸು ಹೋಗಬೇಕಾಯಿತು. ಯಾಕಂದರೆ ಅವರಲ್ಲಿ ರಾಷ್ಟ್ರೀಯ ತಂಡಗಳಿಗೆ ಆಡಬೇಕು ಅಂತ ಇಷ್ಟೆಲ್ಲ ಆಡಿದ್ರು ಉಳ್ಕೊಂಡ್ರು ಅದೆಲ್ಲ ಮಾಡಬೇಕಿದ್ರು ಆರ್ ಸಿ ಬಿ ಕಡೆ ಫೈನಲ್ ಮ್ಯಾಚಲ್ಲಿ ಫೀಲ್ ಸಾಲ್ಟ್. ಇನ್ನೂ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಹಿಂದಿನ ದಿವಸ ಫೀಲ್ ಸಾಲ್ಟ್ ಇಲ್ಲದೇ ಇರಬೇಕಿದ್ರೆ, ಅಭ್ಯಾಸ ಪಂದ್ಯದಲ್ಲಿ ಇರಬೇಕಿದ್ರೆ ಯಾಕೆ ಏನಾಯಿತು ಅಂತೆಲ್ಲ ಕೇಳ್ತಿದ್ರು. ಯಾರೂ ಬಿಟ್ಕೊಟ್ಟಿರಲಿಲ್ಲ. ಆದರೆ ಮಾರನೇ ದಿವಸ ಅವನು ವಾಡಕ್ಕೆ ಬಂದಾಗ ಫೀಲ್ ಸಾಲ್ಟ್ ಇದ್ದಾರಪ್ಪ, ಅವನೊಬ್ಬ ಇದ್ದರೆ ಸಾಕು ಅಂತಿದ್ವಿ. ಆಮೇಲೆ ಗೊತ್ತಾಯ್ತು ಏನಪ್ಪ ಅಂದರೆ, ಫೀಲ್ ಸಾಲ್ಟ್ ಅವರ ಮನೆಯವರು ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಹಾಗಾಗಿ ಮಗು ಜನ್ಮ ಆಗ್ತಾ ಇರಬೇಕಿದ್ರೆ ಪಂದ್ಯ ಆದಮೇಲೆ, ಎಲಿಮಿನೇಟರ್ ಪಂದ್ಯ ಆದಮೇಲೆ, ಫೈನಲ್ಗೆ ಆದಮೇಲೆ ಒಂದು 3-4 ದಿವಸ ಏನು ಅದು ಅವರಿಗೆ ಬಿಡುವಿತ್ತು. ಆ ಬಿಡುವಲ್ಲಿ ಇಂಗ್ಲೆಂಡ್ಗೆ ಹೋಗಿ ಮಗು ಆದಮೇಲೆ ಅದನ್ನು ನೋಡಿಕೊಂಡು, ಅಲ್ಲಿ ಮಗುನ ನೋಡಿಕೊಂಡು ಮಗುಗೆಲ್ಲ ಒಂದು ಮುತ್ತು ಕೊಟ್ಬಿಟ್ಟು ಸೀದಾ ವಾಪಸ್ ಬಂದಿದ್ದಾರೆ. ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ಬಂದಿದ್ದಾರೆ. ಸಂಜೆಗೆ ಯಾವುದೇ ರೀತಿಯ ಅಭ್ಯಾಸಗಳಿದ್ದಲೇ ಆಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಇದು ಒಬ್ಬ ತಂಡದ ಸದಸ್ಯನ ಅವನ ಕಮಿಟ್ಮೆಂಟ್ ಅಥವಾ ಬದ್ಧತೆ ಅಂತ ಹೇಳ್ತೀವಿ, ಆ ಬದ್ಧತೆಯನ್ನು ತೋರಿಸುತ್ತೆ. ಮತ್ತು ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ, ಟಿಮ್ ಡೇವಿಡ್ ತಂಡದ ಅತ್ಯಾಕರ್ಷಕ ಬ್ಯಾಟ್ಸ್ಮನ್, ಅವನು ಇದ್ದೇ ಇರಬೇಕು ಅಂತ ಹೇಳ್ತಾರೆ. ಆದರೆ ದುರಾದೃಷ್ಟವಶಾತ್ ಅವನು 3 ಪಂದ್ಯದಲ್ಲೇ, ಅವರು 3 ಪಂದ್ಯದ ಹಿಂದೆ ಅವರಿಗೆ ಒಂದು ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಥರ ಆಗಿ ಅದನ್ನು ಹೋಯಿತು. ಅವನು ಹುಷಾರಾಗಲಿಲ್ಲ. ಹಾಗಾಗಿ ಆತ ಹುಷಾರಾಗಿದ್ದು ತುಂಬ ಕಾಸ್ಟ್ಲಿ ಆಗುತ್ತೆ. ಅಂತ ಹೇಳಿದಾಗ ಲಿವಿಂಗ್ಸ್ಟೋನ್ ಹಾಕ್ಕೊಂಡಿದ್ರು. ಪ್ರತಿಯೊಂದು ಮ್ಯಾಚಲ್ಲಿ ಅಷ್ಟೇನು ಈ ಬಾರಿ IPL ಚೆನ್ನಾಗಿ ಆಡಿರಲಿಲ್ಲ. ಆದರೆ ತನ್ನ ಆಟನ ಫೈನಲ್ಗೆ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಪಟ ಅಂತ ಹೊಡಿತಾನೆ. ಎಷ್ಟಪ್ಪ ಹೊಡಿತಾನೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿಯೂ ಅಚ್ಚರಿ ಪಡಬೇಕು, ಆ ರೀತಿ ಹೊಡಿತಾನೆ. ಅವನು ಚಕ್ಕನಾಗಿ ಒಂದು ಕಡೆ ವಿರಾಟ್ ಕೊಹ್ಲಿ ಅವನು ಏಕಾಂಗಿಯಾಗಿ ನಿಂತ್ಕೊಂಡು ಆ್ಯಂಕರ್ ರೋಲ್ ಮಾಡ್ತಾಯಿದ್ರೆ, ಅವನು ಸುತ್ತಮುತ್ತಲು ಬೇರೆಯವರೆಲ್ಲ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಕಡೆಗೆ ಒಂದು ಸ್ವಲ್ಪ ಪುಲ್ ಮಾಡೋಕ್ಕೆ ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ವಿರಾಟ್ ಕೊಹ್ಲಿ ಔಟ್ ಆದಾಗ, ಅಯ್ಯೋ ಆಗೋಯ್ತು, ಇನ್ನೇನಿಲ್ಲಪ್ಪ, ಇನ್ನು ಇಂಡಿಯಾ ಇದೇನೆಂದರೆ ಆರ್ ಸಿ ಬಿ ಬರೀ ಒಂದು 150, 160, 140, 150 ಆಗುತ್ತೆ, ಸೊತ್ತು ಹೋಗ್ಬಿಡ್ತಾರೆ ಅನ್ನುವಾಗ ಜಿತೇಶ್ ಶರ್ಮಾ ಬರ್ತಾನೆ. ಈ ಸತಿಯ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಅಷ್ಟೇ ಇಲ್ಲದೆ 2 ಪಂದ್ಯ ನಾಯಕ ಆಡಿಲ್ಲದೆ ಇರಬೇಕಿದ್ರೂ ಈತನೇ ಕ್ಯಾಪ್ಟನ್ಶಿಪ್ ಮಾಡಿದ್ದ. ಹಾಗಾಗಿ ಜಿತೇಶ್ ಶರ್ಮಾದಲ್ಲಿ ಒಂದು ಭರವಸೆ ಇರುತ್ತೆ. ಆ ಭರವಸೆಗೆ ತಕ್ಕಂತೆ ಆಡಿದವನು ಕೇವಲ 10 ಬಾಲನ್ನೇ 25 ರನ್ ಕೊಡ್ತಾನೆ. ಅದರಲ್ಲೂ 1 ಓವರಲ್ಲಿ 2 6 ಮತ್ತು 1 4 ಹೊಡಿತಾನಲ್ಲ, ಅದು ಪಂದ್ಯನೇ ಬದಲಾವಣೆ ಮಾಡಿಬಿಡುತ್ತೆ. ಎಲ್ಲಿವರೆಗೂ ಬದಲಾವಣೆ ಮಾಡುತ್ತೆ ಅಂತ ಹೇಳಿದ್ರೆ, ಪಂದ್ಯಕ್ಕೆ ಅವಶ್ಯಕತೆ ಆಗಿರುವಂಥ ಒಳ್ಳೆಯ ಇದನ್ನು ಕೊಡುತ್ತೆ. ಮತ್ತು ಇನ್ನೂ ಒಂದು ಗಮನಿಸಬೇಕು ಅಂತ ಹೇಳಿದ್ರೆ, ಇಡೀ 2 ಕಡೆನೂ ಆಟ ಆಡೋದ್ರಲ್ಲಿ ಯಾವುದ್ರಲ್ಲಿ ಕ್ಯಾಚಸ್ ಮೇಕ್ಸ್ ಮ್ಯಾಚಸ್ ವಿನ್ಸ್ ಅಂತ ಒಂದಿದೆ. ಮತ್ತು ಇನ್ನೊಂದೇನೆಂದರೆ, ಯಾರು ಅತ್ಯಂತ ಕಡಿಮೆಯ ಡಾಟ್ ಬಾಲ್ಗಳನ್ನ ಆಡ್ತಾರೋ ಅವರು ಗೆಲ್ತಾರೆ ಅಂತಿದೆ. ಇಡೀ 20 ಓವರ್ನಲ್ಲಿ ಆರ್ ಸಿ ಬಿ ಕಡೆ ಕೇವಲ 24ರಿಂದ 26 ಡಾಟ್ ಬಾಲ್ಸ್ ಆಡ್ತು ಅಂತ ಹೇಳಿದ್ರೆ, 13ನೇ ಓವರಲ್ಲಿ 14ನೇ ಓವರಲ್ಲೇ ಆಲ್ರೆಡಿ 37 ಆಡಿದ್ರು. ಕಡೆಗೆ ಅಂತಿಮವಾಗಿ 20 ಓವರಲ್ಲಿ 46ರಿಂದ 47 ಡಾಟ್ ಬಾಲ್ಗಳನ್ನ ಆಡಿದ್ರು. ಅಂದರೆ ಸುಮಾರು 12 8 90. ಓಕೆ, ಅಂದರೆ ನಿಮ್ಗೆ 6 8 48, ಅಂದರೆ 8 ಓವರ್ಗಳಷ್ಟು ಅವರು ಡಾಟ್ ಬಾಲಲ್ಲಿ ಅಂದರೆ ಒಂದು ಬಾಲ್ ಹೊಡಿಯೋಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ 2ನೇ ಸತಿ ಆರ್ ಸಿ ಬಿ ಅವರು ಕೇವಲ ಅಂದರೆ 190ಕ್ಕೆ ಅವರು 9 ವಿಕೆಟ್ನಲ್ಲಿ ಅವರು 20 ಓವರ್ ಮುಗಿದ್ರೂ ಆಗೋಯ್ತಪ್ಪ, ಆರಾಮಾಗಿ ಹೊಡಿತೀವಿ ಅಂತ ಬಂದವರು. ಆದರೆ ಒಬ್ಬೊಬ್ಬರಾಗಿ ಬೌಲಿಂಗ್ ಮಾಡಿದಂಥ ತಿಣುಕಾಡ್ತಾ ಹೋಗಿ ಕಡೆಯ 3 ಓವರ್ಗಳಲ್ಲಿ ಆಲ್ಮೋಸ್ಟ್ 15 ರನ್ ಇರುತ್ತೆ. ಇನ್ನು ಕಡೆ 2 ಓವರ್ಲಂತೂ 40 ರನ್ ಬೇಕಾಗಿರುತ್ತೆ. ಆ ಭುವಿ ಮಾಡಿದಂಥ ಓವರು ಅತ್ಯುತ್ತಮ ಮಾಡ್ತಾರೆ, 13 ರನ್ ಕೊಡ್ತಾರೆ. ಕಡೆಯ ಓವರು ಬೇಕಾಗಿರೋದು 1 ಓವರು 6 ಬಾಲು 29 ರನ್ಗಳು ಬೇಕಾಗಿರುತ್ತೆ. ಜೋಶ್ ಎಷ್ಟಲ್ಲಿ ಬಡ್ದು 3 ಓವರ್ ಆಗಿರುತ್ತೆ, ಆತೊಂದು 1 ಓವರ್ ಇರುತ್ತೆ. ಇಲ್ಲಿ ಈ ಕಡೆ ತುಂಬ ಚೆನ್ನಾಗಿ ಮಾಡಿದಂಥ ಎಸ್ ದಯಾಳ್, ಅವನು ಸಹ 3 ಓವರು 18 ರನ್ ಕೊಟ್ಟಿರ್ತಾನೆ, 1 ಓವರ್ ಇರುತ್ತೆ. ಆದರೆ ಎಸ್ ದಯಾಳ್ ಈಗಾಗಲೇ ಹಿಂದಿನ ಸತಿ ಕಡೆ ಓವರ್ ಮಾಡೋಕ್ಕೆ ಹೋಗಿ ಆಗಾಗಲೇ ಬಹಳ ಹಿಂದೆ
ಏನು ಇವನ ಕೈಯಲ್ಲಿ ಹೊಡ್ಸ್ಕೊಂಡಿದ್ದು ರಿಂಕು ಸಿಂಗಲ್ಲಿ ಹೊಡ್ಸ್ಕೊಂಡಿದ್ದು ಅದು ಮರುಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಹೇಸಲ್ವುಡ್ ಬೌಲಿಂಗ್ ಕೊಟ್ಟಾಗ ಕಡೆ ಓವರಲ್ಲಿ 29 ರನ್ ಬೇಕಾಗಿರುತ್ತೆ. ಮೊದಲನೇ ಬಾಲು ಡಾಟ್ ಬಾಲ್, ಹೊಡಿಯೋಕ್ಕಾಗಲ್ಲ. ಆಗಲೇ ಆರ್ ಸಿ ಬಿ ಅವರಿಗೆ ಒಂದು ಸ್ವಲ್ಪ ಸರಿ ನಿಂತ್ಕೊಳ್ತಾರೆ. ಇನ್ನು ಎರಡನೇ ಬಾಲನ್ನು ಡಾಟ್ ಬಾಲ್ ಆದಾಗ ಅಲ್ಲಿಗೆ ಅವರು ಆರ್ ಸಿ ಬಿ ಒಂದು ರೀತಿ ಗೆದ್ದಾಗಾಯಿತು. ಅಂದರೆ ಅವ್ರಿಗೆ ಬೇಕಾಗಿತ್ತು ಇನ್ನು 4 ಬಾಲಲ್ಲಿ ಲೀಗಲ್ ಬಾಲಲ್ಲಿ ಅಂತ ಹೇಳಿದ್ರೆ 24 ರನ್ ಹೊಡಿಬೋದು. 6 ಹೊಡೆದು ಅಂದರೆ 24 ರನ್ ಹೊಡಿಬೋದು. ನಮಗೆ ಬೇಕಾಗಿರೋದು 29 ರನ್ನು. ಹಾಗಾಗಿ ಗೆಲ್ತಾರೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಎಡವು ತಕ್ಕಡಿದ್ರೇನೋ ಸ್ವಲ್ಪ ಆಗಲಿಲ್ಲನೋ ಅಂದ್ಕೊಳ್ತೀನಿ, ಸ್ವಲ್ಪ ಮೈ ಮರೆತರೇನೋ ಅಂದ್ಕೊಳ್ತೀನಿ. ಹೇಸಲ್ವುಡ್ ಅವರು ಸತತವಾಗಿ 3 6 ಮತ್ತು 1 ಬೌಂಡ್ರಿ ಓಡಿಸ್ಕೊಳ್ತಾರೆ. ಅಂತಿಮವಾಗಿ ಅವರು 184ಕ್ಕೆ ಆಲ್ಔಟ್ ಆಗೋ ಮುಖಾಂತರ 6 ರನ್ಗಳ ವಿಜಯದ ಮಾಲೆ ಆರ್ ಸಿ ಬಿ ಕಡೆಗೆ ಹೋಗುತ್ತೆ. ಈ ರೀತಿಯಾದ ಅತ್ಯುತ್ತಮವಾದ ಫೈನಲ್ ಈ ಸತಿ. ಮತ್ತು 18ರ ಅವಾಗ ಆರ್ ಸಿ ಬಿ ಏನಿನ್ನೇನು ಇಲ್ಲಿ 4-5 ಓವರ್ ಇನ್ನು 2 ಓವರ್ ಇದೆ ಕಡೆಯಲ್ಲಿ ಗೆಲ್ಲತ್ತೆ ಅನ್ನುವಾಗ ಈ ಸತಿ ಏನು ಮಾಡ್ತಂದರೆ ಯಾವಾಗಲೂ ಹೊಸದಾಗಿ ಬಂದಾಗ ಹಳೆಯವ್ರನ್ನ ಮರ್ತೋಗ್ಬಿಡ್ತೀವಂತೆ. ಆದರೆ ಈ ಸತಿ ಆರ್ ಸಿ ಬಿ ತಂಡ ಏನು ಮಾಡಿತ್ತು ಅಂತಂದರೆ ಮ್ಯಾನೇಜ್ಮೆಂಟು ಹಳೆಯಬ್ರು ಏನು ಆಡಿದ್ರಲ್ಲ, ಒಳ್ಳೆ ಗೇಲ್ ಚೆನ್ನಾಗಿ ಆಡಿದ್ರು. ಅವಾಗ ಇವರೇನು ಎ ಬಿ ಡಿ ಅವ್ರನ್ನೆಲ್ಲ ಕರೆದಿದ್ರು. ಸೊ ಹಾಗಾಗಿ ಪಂದ್ಯದ ಜೊತೆನೇ ಇದ್ದರು. ಕಡೆ 2 ಓವರು ಅಲ್ಲಿ ಬಂದಂಥ ಎ ಬಿ ಡಿ ಲಿವರ್ಸು ಹೊರಗಡೆ ನಿಂತ್ಕೊಂಡು ಪೆವಿಲಿಯನಲ್ಲಿ ನಿಂತ್ಕೊಂಡು ಅಲ್ಲಿ ಹೊರಗಡೆ ಇದರಲ್ಲಿ ನಿಂತ್ಕೊಂಡು ಡಗ್ಔಟಲ್ಲಿ ನಿಂತ್ಕೊಂಡು ಹುರಿದುಂಬಿಸ್ತಾ ಇರ್ತಾರೆ. ಹಾಗೇನೇ ನೋಡ್ತಾರೆ ವಿರಾಟ್ ಎಲ್ಲಿ ಬೌಲಿಂಗ್ ಮಾಡಿ ಎಲ್ಲ ವಿರಾಟ್ ಎಲ್ಲಿ ಫೀಲ್ಡಿಂಗ್ ಮಾಡ್ತಾರೋ ಅಲ್ಲೇ ನಿಂತು ಮಾತಾಡಿಸ್ತಾ ಇರ್ತಾರೆ. ಇನ್ನು 4 ಚೆಂಡಾಯಿತು, ಕಡೆಯ 4 ಚೆಂಡುಗಳಲ್ಲಿ ಯಾವಾಗ ಆಯಿತು ಅಂತ ಹೇಳಿದ್ರೆ ಇನ್ನೂ ಆಯಿತು ಅಂತ ಹೇಳಿದಾಗ ವಿರಾಟ್ ಕೊಹ್ಲಿಯ ಕಣ್ಣುಗಳು ನೋಡಬೇಕಾಯಿತು ಆನಂದ ಬಾಷ್ಪ. ಯಾಕೆ ಅಂತ ಹೇಳಿದ್ರೆ 18 ವರ್ಷ ತನ್ನ ಇಡೀ ಯೌವನವನ್ನೇ, ಅಂದರೆ ಅವನಿಗೆ ಇವತ್ತು ವಿರಾಟ್ ಕೊಹ್ಲಿಗೆ 36 ವರ್ಷ, ಅವನು ಇದು ಅಂಡರ್-18 ಗೆದ್ಕೊಂಡು ಬಂದಾಗ 18 ವರ್ಷ ದಾಟಿದ ತಕ್ಷಣ ಅವರು ಮತ್ತು ಶ್ರೀವತ್ಸ ಗೋಸ್ವಾಮಿ ಅಂತ ವಿಕೆಟ್ ಕೀಪರು, ಬೆಂಗಾಲದ ವಿಕೆಟ್ ಕೀಪರ್, ಆ ರೀತಿ ಇಬ್ಬರೂ ಬೈ 1 ಟೇಕ್ 2 ಅನ್ನೋ ಆಫರಲ್ಲಿ ಬಂದವರು. ಕಡೆಯಾಗಿ ಶ್ರೀವತ್ಸ ಗೋಸ್ವಾಮಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಜೊತೆ ಆಡಿದವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಈ ಮನುಷ್ಯ ಮಾತ್ರ 18 ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಫ್ರಾಂಚೈಸಿಗೆ ಆಡ್ಕೊಳ್ತಾ ಬಂದಿದ್ದಾನೆ. ಅತ್ಯುತ್ತಮವಾಗಿ ಆಟ ಆಡಿದ್ದಲ್ಲದೆ ಇವತ್ತಿನ ದಿವಸನೂ ಅಷ್ಟೇ ಆರ್ ಸಿ ಬಿ ಕಡೆ ಅತ್ಯುತ್ತಮವಾದ 43 ರನ್ಗಳು ಗಳಿಸಿ 35 ಬಾಲಲ್ಲಿ 43 ರನ್ ಗಳಿಸ್ಕೊಂಡ ಬಾಲರನ್ ಥರ ಮಾಡಿದ್ರು ಅಥವಾ ರನ್ನೇ ಬಾಲ್ ಥರ ಮಾಡಿದ್ರು. ಇಷ್ಟಾದ್ರೂ ಚೆನ್ನಾಗಿ ವಿರಾಟ್ ಕೊಹ್ಲಿನ ಮೆರೆಸ್ತಾರೆ. ಆ ಮೆರೆಸೋದಕ್ಕೆ ಅರ್ಹನೂ ಆಗಿದ್ದಾನೆ. ಸೊ ಹೀಗಾಗಿ ಏನಪ್ಪ ಅಂತ ಕಲ್ತ್ಕೋಬೋದು ಅಂದರೆ ಇದರಿಂದ ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಕೈಲಿ ಆಗಲ್ಲ ಅಂದರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹಾಡೇನೆ ನಮ್ಮ ಅಣ್ಣವ್ರು ಹಾಡ್ಬಿಟ್ಟಿದ್ದಾರೆ. ಹಾಗೆಂದರೆ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಆದರೆ ಪ್ರತಿ ಸತಿಯೂ ನಾವು ಹೋರಾಟ ಮಾಡ್ತಾ ಇರಬೇಕು. ಹಾಗಾಗಿ ಈ ಸಲ ಕಪ್ ನಮ್ಮದೇ ಅಂತಿದ್ರು. ಆದರೆ ಪ್ರತಿ ಸತಿ ನಮಗೆ ಸಿಗದೇ ಇರೋಗೆಲ್ಲ ಆಡ್ಕೊಳ್ತಾ ಇದ್ರು. ಆ ಸತಿ 18 ನಮ್ಮದೇ ಅಂತ ಬಂತು. ಹಾಗಾಗಿ ಇಡೀ ಸಂಘಟಿತ ಪ್ರಯತ್ನದಿಂದ ನೀವು ನೋಡಿದ್ರೆ ಗಮನಿಸಿದಲ್ಲೇ ಇಡೀ ಫೈನಲಲ್ಲಿ 43 ರನ್ ಕೊಹ್ಲಿ ಗಳಿಸಿದಾರಲ್ಲ, 43 ರನ್ ಅದೇ ಹೈಯೆಸ್ಟು. ಅದಾದಮೇಲೆ 20 30 20 25 24 25 ಎಲ್ಲ ಆಡ್ಕೊಳ್ತಾ ಬಂದರು. ಇಡೀ ತಂಡಗಳನ್ನು ಮಾಡಿಕೊಂಡು 190 ಬಂತು. ಅದರಲ್ಲೂ ಜಿತೇಶ್ ಶರ್ಮಾ ಏನು ಬಂದು ಹೊಡೆದ್ರಲ್ಲ, ಆ ಗೇರ್ ಶಿಫ್ಟ್ ಮಾಡಿಕೊಂಡು ಕಡೆ ಬಲ್ಲ ಅವರು ಮತ್ತು ಲಿವಿಂಗ್ಸ್ಟೋನು, ಅದಾದ್ಮೇಲೆ ಅವರು ಮತ್ತು ಮಾರೇಶ್ ಪೋರ್ಟ್ ಸೇರಿಕೊಂಡು ಚಿಕ್ಕದಾಗದ ಪಾರ್ಟ್ನರ್ಶಿಪ್ ಮಾಡ್ಕೊಂಬಂದ್ರಲ್ಲ, ಅದರಿಂದ ಗೊತ್ತಾಗತ್ತೆ ಇಡೀ ತಂಡ ಗೆದ್ದಿದ್ದಾರೆ. ಬೌಲಿಂಗಲ್ಲೂ ಅಷ್ಟೇ ಕೃಣಾಲ್ ಪಾಂಡ್ಯ 4 ಓವರ್ಗಳಲ್ಲಿ ಕೇವಲ 17 ರನ್ಗಳು ಕೊಟ್ಟು 2 ವಿಕೆಟ್ ತೊಗೊಂಡಿದ್ದಾನೆ. ಹಾಗಾಗಿ ಅರ್ಹನಾಗೇನೆ ಆತ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿ ತಗೊಳ್ತಾನೆ. ಇಡೀ ತಂಡ ಹೇಳೋದೇನಂತ ಹೇಳಿದ್ರೆ ಪಂದ್ಯದ ಪುರುಷೋತ್ತಮ ತೊಗೊಂಡ್ರು ಅವ್ರನ್ನ ಕೇಳಿದ್ರು, ಅವ್ರನ್ನ ಮಾತಾಡಿ ಸಂದರ್ಶನ ಮಾಡಿಸುವಾಗಲೂ ಅಷ್ಟೇ ಅಥವಾ ನಾಯಕನಾಗಿ ಅವ್ರನ್ನ ಮಾತಾಡಿಸುವಾಗಲೂ ಅಷ್ಟೇ ಹೇಗನ್ಸುತ್ತೆ ನಿಮ್ಗೆ ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಒಂದೇ ಮಾತು, ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಕೊಹ್ಲಿ ತುಂಬ ಆಕರ್ಷಕವಾಗಿದ್ದಾನೆ. ಮತ್ತು ಬಂದವರೆಲ್ಲನೂ ಕೊಹ್ಲಿ ಮೇಲೆ ಅಭಿಮಾನ ಪಡ್ತಾಯಿದ್ರು. ಹಾಗಾಗಿ ಕೊಹ್ಲಿ ಏನಂತ ಹೇಳಿದ್ರೆ ಈಗಾಗಲೇ T20 ಇಂಟರ್ನ್ಯಾಷನಲ್ ಪಂದ್ಯದಿಂದ ರಿಟೈರ್ಡ್ ತೊಗೊಂಡಿದ್ದಾರೆ. ಈಗಾಗಲೇ ಅವರು ಟೆಸ್ಟ್ ಮ್ಯಾಚ್ಗಳನ್ನು ಸಹ ಆಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು, ಅದರಲ್ಲಿ 1 ಡೇಸು. ಆ 1 ಡೇಲೂ ಮುಂದಿನ ಸತಿ ವರ್ಲ್ಡ್ ಕಪ್ ಬರ್ತಿದೆ. ಆ ವರ್ಲ್ಡ್ ಕಪ್ಪಲ್ಲೂ ಇದೇ ರೀತಿ ಏನು ಆಡಿದ್ರಲ್ಲ ಅದೇ ರೀತಿ ಚೆನ್ನಾಗಿ ಆಡಲಿ. ಮತ್ತು ಆರ್ ಸಿ ಬಿಯ ಬರ ನಿಕ್ತಲ್ಲ, ಅದು ಪ್ರಶಸ್ತಿಯ ಬರ. ಇದು ಆರ್ ಸಿ ಬಿಗಷ್ಟೇ ಅಲ್ಲ, ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗಷ್ಟೇ ಅಲ್ಲ, ಅಥವಾ ಆರ್ ಸಿ ಬಿ ತಂಡದ ಆಟಗಾರರಿಗಷ್ಟೇ ಅಲ್ಲ, ಇಡೀ ಸಮಸ್ತ ಆರ್ ಸಿ ಬಿಯ ಅಭಿಮಾನಿಗಳಿಗೆ ಸಲ್ಲತ್ತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ಅಭಿಮಾನಿಗಳೇ
ನಮ್ಮನೆ ದೇವರು ಅಂತ ಈಗಾಗಲೇ ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ. ಸೊ ಅದೇ ರೀತಿಯೇ ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಮತ್ತು ಪುನೀತ್ ರಾಜ್ಕುಮಾರ್ ಸಹ ಆರ್ ಸಿ ಬಿಯ ಅಪ್ಪಟ ಫ್ಯಾನು, ಆರ್ ಸಿ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದರು. ಹಾಗಾಗಿ ಎಲ್ಲರ ಆಶಯಗಳು ನಮ್ಮೆಲ್ಲರ ಆಶೀರ್ವಾದಗಳು, ಹಾರೈಕೆಗಳು ಎಲ್ಲರಿದ್ದಾರೆ. ಪ್ರತಿ ಸತಿ ಈ ಸಲ ಕಪ್ ನಮ್ಮದೇ ಅಂತ ಇದ್ವಿ, ಆದರೆ ಈ ಸಲ ಕಪ್ಪು ನಮ್ಮದು ಅಂತ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿ ಮಜಾ ಏನಂತ ಹೇಳಿದ್ರೆ ನಾವು ಕಪ್ಪೆ ಗೆದ್ದಿಲ್ಲ ಅಂತ ಹೇಳಿದ್ರೆ, ಆದರೆ ಇಲ್ಲೂ ದಾಖಲೆ ಮಾಡಿದ್ದಾರೆ. ಆರ್ ಸಿ ಬಿ 2 ಕಡೆ ಗೆದ್ದಿದ್ದಾರೆ. ಒಂದು ವುಮೆನ್ಸ್ WPL ಅಂತೆಲ್ಲ ವರ್ಲ್ಡ್ ಪ್ರೀಮಿಯರ್ ಲೀಗ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇದೆಲ್ಲ, ಅದರಲ್ಲೂ 2 ವರ್ಷ ಮುಂಚೆ ನಾವು ಸ್ಮೃತಿ ಮಂದಾನ ನಾಯಕತ್ವದಲ್ಲಿ ಅಲ್ಲೂ ಗೆದ್ದಿದ್ವಿ. ಇವಾಗ ಗಂಡಸರು ಹುಡುಗರಲ್ಲೂ IPL 2025ನ ಗೆದ್ದಿದ್ದೀವಿ. ಸೊ ಹಾಗಾಗಿ ಎಲ್ಲರಿಗಿಂತ ಒಂದು ಗೆರೆ ಅಥವಾ ಒಂದು ಗರಿ ಜಾಸ್ತಿ ಇದೆ. ಹಾಗೆ ಒಂದು ಕಾಲರ್ನ ಮೇಲೆ ಇಟ್ಕೊಂಡು ಒಂದು ಸತಿ ಹೇಳ್ಕೊಳ್ಳೋಣ, ಯಾರೇ ಕೇಳಿದ್ರೂ ಈಗ ನಮ್ಮ ಹತ್ರನೂ ಕಪ್ ಇದೆ ಅಂತ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.